ಪ್ರಿಯ ವೀಕ್ಷಕರೇ ನಮಸ್ಕಾರ. 18 ತಿಂಗಳ ನಂತರ ಅಂದರೆ 2023 ನವೆಂಬರ್ ನಂತರ ಈಗ 2025 ಜೂನು 15ನೇ ತಾರೀಕು ರಾಹು ಕುಂಭ ರಾಶಿಗೆ ಮೀನ ರಾಶಿಯಿಂದ ಪ್ರವೇಶ ಮಾಡ್ತಾನೆ. ಹಾಗೆಯೇ ಕೇತು ಕನ್ಯಾ ರಾಶಿಯಿಂದ ಅದು ಹಿಂದಕ್ಕೆ ಹೋಗ್ತಾರಲ್ಲ ಸಿಂಹ ರಾಶಿಗೆ ಪ್ರವೇಶ ಆಗ್ತಾನೆ. ಈ ರಾಹು ಕೇತುಗಳ ಗೋಚಾರ ಬಹಳ ಮುಖ್ಯ ವೀಕ್ಷಕರೇ. ಯಾಕಂದರೆ ಇವಾಗ ಸೂರ್ಯ ಒಂದಿನಕ್ಕೆ 1 ಡಿಗ್ರಿ, ಚಂದ್ರ 12 ಡಿಗ್ರಿ ಒಂದು ದಿನಕ್ಕೆ, ಕುಜ 40 ದಿವಸ ಒಂದು ರಾಶಿಯಲ್ಲಿ ಹಿಂಗೆಲ್ಲ ಹೇಳ್ತಾರಲ್ಲ. ಆದರೆ ಇದು ಯಾವುದು ಸ್ಥಿರವಾಗಿ ಆಗೋದಿಲ್ಲ. ಒಂದು ಸರ್ತಿ 5 ದಿವಸ 10 ದಿವಸ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಆದರೆ ರಾಹು ಕೇತುಗಳು ಮಾತ್ರ 18 ತಿಂಗಳು ಅಂದರೆ 18 ತಿಂಗಳೇ ಎಕ್ಸಾಕ್ಟಾಗಿ ಒಂದು ರಾಶಿಯಲ್ಲಿ ಇರೋದು. ಇವತ್ತಿನ ಸಂಚಿಕೆ ಬಹಳ ವಿಶೇಷ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಸಂಚಿಕೆಯಲ್ಲಿ ನಾನು 2 ಮುಖ್ಯ ಗ್ರಹಗಳ ರಾಶಿಯ ಬದಲಾವಣೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಆವಾಗಲೇ ಹೇಳಿದಾಗೆ ವೀಕ್ಷಕರೇ, ಒಂದು ರಾಶಿಯಲ್ಲಿ ರಾಹು ಹಾಗೂ ಕೇತು 18 ತಿಂಗಳಿರ್ತಾರೆ. ರಾಹು ಮೀನ ರಾಶಿಯಿಂದ ಕುಂಭ ರಾಶಿಗೆ ಪ್ರವೇಶ ಮಾಡ್ತಾನೆ, ಹಾಗೂ ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡೋದು 2025 ಜೂನ್ 15ನೇ ತಾರೀಕು ಭಾನುವಾರ. ರಾಹು ಕೇತು ಬಹಳ ಮುಖ್ಯ ಗ್ರಹಗಳು, ಟ್ರಿಗರಿಂಗ್ ಫೋರ್ಸಸ್ ಅಂತ ಹೇಳ್ತೀವಿ. ಅಫ್ಕೋರ್ಸ್ ಪದೇ ನಾನು ಹೇಳಬೇಕಾಗಿಲ್ಲ, ರಾಹು ಕೇತುಗಳು ಮಿಕ್ಕಿದ ಗ್ರಹಗಳ ಥರ ಸಾಲಿಡ್ ಆಗಿರುವಂಥ ಗ್ರಹಗಳಲ್ಲ. ಇದಕ್ಕೆ ಛಾಯಾಗ್ರಹಗಳು ಅಂತ ಹೆಸರು ಹೇಳ್ತೀವಿ. ಇದರ ಬಗ್ಗೆ ಡೀಟೇಲ್ಡಾಗಿ ತಿಳ್ಕೋಬೇಕಾದ್ರೆ ಖಗೋಳಶಾಸ್ತ್ರದ ಗ್ರಂಥಗಳನ್ನ ಓದಿದರೆ ನಿಮಗೆ ಗೊತ್ತಾಗುತ್ತೆ. ನಾವು ಅನುಕೂಲಕ್ಕಾಗಿ ರಾಹು ಕೇತುಗಳನ್ನ ಗ್ರಹಗಳು ಅಂತ ಕರಿತೀವಿ. ಈ 2 ಗ್ರಹಗಳು ಸಾಲಿಡ್ ಅಲ್ಲ, ಅಂದರೆ ಘನ ಸ್ಥಿತಿಯಲ್ಲಿ ಇರೋದಿಲ್ಲ. ಆದರೂ ಗ್ರಂಥಗಳ ಪ್ರಕಾರ ಹಾಗೂ ನನ್ನ 47 ವರ್ಷಗಳ ಅನುಭವದಲ್ಲಿ ಜಾತಕದಲ್ಲಿ ಈ 2 ಗ್ರಹಗಳ ಪ್ರಭಾವ ಹೆಚ್ಚಾಗಿರುತ್ತೆ. ನಮ್ಮ ಋಷಿಮುನಿಗಳು ಬಹಳ ಶ್ರೇಷ್ಠ ವಿಜ್ಞಾನಿಗಳಾಗಿದ್ದರು. ಇಲ್ಲೇ ಒಂದು ಉದಾಹರಣೆ ಕೊಡ್ತೀನಿ ವೀಕ್ಷಕರೇ, ಯಾಕಂದರೆ ಇದು ಒಂದಕ್ಕೊಂದು ಕನೆಕ್ಟ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಅಫ್ಕೋರ್ಸ್ ರಾಶಿ ಫಲಗಳು ಬರುತ್ತೆ. ಈಗ ನಮ್ಮಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಮನೆಯಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಅಷ್ಟೋತ್ತರಗಳನ್ನ ಹೇಳ್ತಾರೆ. ಈ ಅಷ್ಟೋತ್ತರಗಳಲ್ಲಿ ಎಷ್ಟು ವಿಜ್ಞಾನ ಹಾಗೂ ಶಕ್ತಿ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಉದಾಹರಣೆಗೆ ನೋಡಿ, ಕೇತು ಅಷ್ಟೋತ್ತರದಲ್ಲಿ ಏನು ಬರುತ್ತೆ ಅಂದರೆ, ಕೇತು ಅಷ್ಟೋತ್ತರ ಶತನಾಮಾವಳಿಯಲ್ಲಿ ನೋಡಿ ಕೆಲವು ಹೆಸರುಗಳು ಹೇಳ್ತೀನಿ ಯಾವ ರೀತಿ ಕನೆಕ್ಟ್ ಆಗುತ್ತೆ ಅಂತ. ಓಂ ರಕ್ತನೇತ್ರಾಯ ನಮಃ ಅಂತ ಬರುತ್ತೆ. ಜಾತಕದಲ್ಲಿ ಲಗ್ನಕ್ಕೂ ಅಥವಾ ಸೂರ್ಯನಿಗೂ ಕೇತು ಸಂಪರ್ಕ ಇದ್ದರೆ ರಕ್ತನೇತ್ರ ಅಂದರೆ ರೆಡ್ ಐಸ್, ಕಣ್ಣು ಯಾವಾಗಲೂ ಕೆಂಪಗಾಗ್ತಾ ಇರುತ್ತೆ. ಓಂ ತೀವ್ರ ಕೋಪಾಯ ನಮಃ, ಜಾತಕದಲ್ಲಿ ಬುಧ ಹಾಗೂ ಅಥವಾ ಚಂದ್ರನ ಜೊತೆಯಲ್ಲಿ ಕೇತು ಇದ್ದರೆ ಅಂಥವ್ರಿಗೆ ವಿಪರೀತ ಕೋಪ ಸಡನ್ನಾಗಿ ಬಂದುಬಿಡುತ್ತೆ. ಓಂ ಸರ್ವವ್ಯಾಧಿ ವಿನಾಶಾಯ ನಮಃ, ಕೇತು ಒಳ್ಳೆಯ ಸ್ಥಾನಗಳಲ್ಲಿದ್ದರೆ, ಕೇತು ಆರಾಧನೆ ಮಾಡಿದರೆ ವ್ಯಾಧಿಗಳನ್ನ ಬೇಗ ವಾಸಿ ಮಾಡ್ತಾನೆ ಅಂತ ಅರ್ಥ. ಕೆಟ್ಟ ಸ್ಥಾನಗಳಿದ್ದರೆ ವಿಚಿತ್ರ ಕಾಯಿಲೆಗಳನ್ನು ಕೊಡ್ತಾನೆ. ಓಂ ಸ್ಫೋಟಕಾರಕಾಯ ನಮಃ, ಸ್ಫೋಟ ಅಂದರೆ ಎಕ್ಸ್ಪ್ಲೋಷನ್ ಅಂತ, ಸ್ಫೋಟಿಸೋದು, ಸಿಡಿಯೋದು, ಎಕ್ಸ್ಪ್ಲೋಷನ್ ಅಂತ. ಈ ರೀತಿ ಜಾತಕದಲ್ಲಿ ಕೇತು ಪ್ರಬಲವಾಗಿ ಹಾಗೂ ಕೆಟ್ಟ ಸ್ಥಾನಗಳಿದ್ದರೆ ಗಲಾಟೆ ಮಾಡೋದು, ಬೆಂಕಿ ಹಚ್ಚೋದು, ಸಿಡಿಸೋದು, ಈ ರೀತಿ ಸ್ಥಿತಿಗತಿಗಳು ಇದ್ದರೆ ಅಂಥ ವ್ಯಕ್ತಿಗಳು ಇಂಥ ಕೆಲಸಗಳನ್ನ ಮಾಡ್ತಾರೆ ಅಂತ ಅರ್ಥ. ಇನ್ನು ನೋಡಿ, ಅದೇ ರೀತಿಯಲ್ಲಿ ನೀವು ರಾಹು ಅಷ್ಟೋತ್ತರ ಶತನಾಮಾವಳಿ ತಗೊಂಡಾಗ ಈ ರೀತಿ ಬರುತ್ತೆ. ಓಂ ತಮಸೇ ನಮಃ ಅಂತ ಬರುತ್ತೆ. ಅಂದರೆ ರಾಹು ಲಗ್ನದಲ್ಲಿದ್ದರೆ ಅಥವಾ ಲಗ್ನಾಧಿಪತಿ ಜೊತೆಯಲ್ಲಿದ್ದರೆ ಅಂಥವರಲ್ಲಿ ಜಾಡ್ಯ ಹಾಗೂ ಸೋಮಾರಿತನ, ಏನು ತಿನ್ನಬಾರ್ದು ಅದನ್ನು ತಿನ್ನೋದು, ಅಂದರೆ ತಾಮಸಿಕ ಆಹಾರ ಸೇವನೆ, ಧೂಮ್ರಪಾನ, ಮದ್ಯಪಾನ, ಇಂಥ ಚಟಗಳಿರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಓಂ ಕ್ರೂರ ಕರ್ಮಣೇ ನಮಃ ಅಂತ ಹೇಳ್ತಾರೆ. ರಾಹು ಕೆಲವು ಸ್ಥಿತಿಗಳಲ್ಲಿದ್ದರೆ ಇಂಥವ್ರನ್ನ ರೇಗಿಸಿದರೆ ಅಂಥವರು ಸೇಡು ತೀರಿಸ್ಕೊಳ್ಳೋದಕ್ಕೆ ಕ್ರೂರ ಕೆಲಸಗಳು ಮಾಡ್ತಾರೆ ಅಂತ. ಅಂದರೆ ಈಗ ಎಷ್ಟೋ ವಾಹಿನಿಗಳು ಹಾಗೂ ಮಾಧ್ಯಮಗಳಿಂದ ನಾವು ತಿಳ್ಕೊಬೋದು. ಕೆಲವು ವಿಕೃತ ಮನಸ್ಸು ಇರೋರು ಬೀದಿ ನಾಯಿಗಳಿಗೆ ಹೊಡೆಯೋದು, ಮನುಷ್ಯರಿಗೆ ಹೊಡೆಯೋದು, ಪಬ್ಲಿಕ್ ಪ್ರಾಪರ್ಟಿ ಹಾಳು ಮಾಡೋದು, ಗಲಾಟೆಗಳು ಮಾಡ್ಕೊಂಡು ಜಗಳ ತೆಗೆಯೋದು, ಈ ರೀತಿ. ಓಂ ನಿಧಿಪಾಯ ನಮಃ, ಜಾತಕದಲ್ಲಿ ರಾಹು ಭಾಳ ಕೆಟ್ಟ ಸ್ಥಾನದಲ್ಲಿದ್ದರೆ ಇಂಥವರು ಯಾವಾಗಲೂ ಇನ್ನೊಬ್ಬರ ದುಡ್ಡು ಅಥವಾ ಇನ್ನೊಬ್ಬರ ಸೊತ್ತಿನ ಮೇಲೆ ಕಣ್ಣು ಹಾಕೋರು, ಮೋಸ ಮಾಡಿ ಕಿತ್ಕೊಳ್ಳೋರು, ಮನಿ ಲಾಂಡ್ರಿಂಗ್ ಮಾಡೋರು, ಈ ರೀತಿ. ನೋಡಿ, ಇನ್ನೊಂದು ಹೆಸರು ಓಂ ಭುಜಗೇಶ್ವರಾಯ ನಮಃ ಅಂತ ಬರ್ತಾರೆ ರಾಹು ಇದರಲ್ಲಿ ಅಷ್ಟೋತ್ತರದಲ್ಲಿ.
ಜಾತಕದಲ್ಲಿ ಕೆಲವು ಸ್ಥಾನಗಳಲ್ಲಿ ರಾಹು ಇದ್ದರೆ ಒಂದು ಕಡೆ ಹಾವುಗಳ ಅಧಿಪತಿ ಆಗಿರೋದ್ರಿಂದ ಹಾವುಗಳಿಂದ ಕಚ್ಚಿಸ್ಕೊಳ್ಳೋದು, ಗೊತ್ತಿಲ್ಲದೆ ಯಾವುದೋ ವಿಷ ಸೇವನೆ ಮಾಡಿಬಿಡೋದು. ಇನ್ನೊಂದು ಕಡೆ ರಾಹು ಮನುಷ್ಯನ ಭುಜಗಳಲ್ಲಿ ಇರೋ ನರಗಳಿಗೆ ಅಧಿಪತಿ ಆಗ್ತಾನೆ. ಪದೇ ಪದೇ ಭುಜಗಳಲ್ಲಿ ನಿಶಕ್ತಿ, ಫ್ರೋಸನ್ ಶೋಲ್ಡರ್ಸು, ಸಿಯಾಟಿಕ ಪೇನ್ಸು ಹಾಗೆ ಯಾವಾಗಲೂ ಈ ರೀತಿಯಲ್ಲಿ ನೋವು ಕೊಡ್ತಾ ಇರ್ತಾನೆ. ಓಂ ಸ್ವಗೃಹೇ ಪ್ರಬಲಾಢ್ಯ ಕಾಯ ನಮಃ. ಒಳ್ಳೆಯ ಸ್ಥಾನದಲ್ಲಿ ರಾಹು ಬಲಿಷ್ಠನಾಗಿದ್ದರೆ ಅವನ ಆಶೀರ್ವಾದದಿಂದ ಸ್ವಗೃಹ ಬೇಗ ಲಭ್ಯ ಆಗುತ್ತೆ ಅಂತ. ಇವಾಗ ಜಾತಕದಲ್ಲಿ ನೋಡಿದಾಗ ನಾವು ಸ್ವಗೃಹ ಅಂತಂದಾಗ ಶುಕ್ರನ್ ನೋಡ್ತೀವಿ, 4ನೇ ಮನೆ ನೋಡ್ತೀವಿ, ಭೂಮಿ ಕಾರಕ ಕುಜನ್ ನೋಡ್ತೀವಿ, ಎಲ್ಲ ನೋಡ್ತೀವಿ. ಆದರೆ ಒಂದು ತಿಳ್ಕೋಬೇಕು, ಆ ಜಾತಕದಲ್ಲಿ ರಾಹುಗೆ ಬಲ ಇಲ್ಲ ಅಂದರೆ ಅವ್ರಿಗೆ ಸ್ವಗೃಹ ಪ್ರಾಪ್ತಿ ಆಗೋದಿಲ್ಲ ವೀಕ್ಷಕರೇ. ಅದಕ್ಕೆ ಈ ಜ್ಯೋತಿಷ್ ಅನ್ನೋದು ಭಾಳ ಕಾಂಪ್ಲಿಕೇಟೆಡ್ ಸೈನ್ಸು. ಅನುಭವದ ಮೇಲೆ ನಾವು ಹೇಳಬೇಕು ಹೊರತು ಯಾವುದೋ ನಾವು ಪುಸ್ತಕ ಓದ್ಕೊಂಡು ಹೇಳಿದ್ರೆ ಅದು ಸರಿಯಾಗಿ ಬರೋದಿಲ್ಲ. ಈಗ ಇದನ್ನು ಗಮನಿಸಿ ವೀಕ್ಷಕರೇ, ಸಾಧಾರಣವಾಗಿ ಕೇತು ಜನ್ಮ ರಾಶಿ ಮೇಲೆ ಬಂದಾಗ, ಇದು ಭಾಳ ಕೆಲವು ಆಸ್ಟ್ರಾಲಜಿ ಸ್ಟೂಡೆಂಟ್ಸ್ ಹೆಲ್ಪ್ ಆಗ್ಬೋದು. ಗೋಚಾರದಲ್ಲಿ ಕೇತು ಜನ್ಮ ರಾಶಿ ಮೇಲೆ ಬಂದರೆ ದೇಹಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನು ಕೊಡ್ತಾನೆ. ಎಲ್ಲೋ ಹುಣ್ಣುಗಳು ಆಗೋದು, ಪಸ್ ಫಾರ್ಮೇಷನ್ ಆಗೋದು, ಗುಳ್ಳೆಗಳು, ಬೊಬ್ಬೆಗಳಾಗೋದು, ಸಿಕ್ಕಾಪಟ್ಟೆ ಪಿಂಪಲ್ಸ್ ಬರೋದು, ಈ ರೀತಿ ದೇಹ ಆರೋಗ್ಯ ಕೆಡಿಸ್ತಾನೆ. ಸಾಂಕ್ರಾಮಿಕ ರೋಗಗಳು ಕೊಡ್ತಾನೆ. ಜಾತಕದಲ್ಲಿ ಇನ್ನೂ ಕೆಲವು ದೋಷಗಳಿದ್ದರೆ ಹಾಗೂ ದಶಾಭುಕ್ತಿಗಳು ಬಹಳ ಕೆಟ್ಟಿದ್ರೆ ಕೇತು ಕ್ಯಾನ್ಸರು ಇತ್ಯಾದಿ ಕಾಯಿಲೆಗಳನ್ನು ಕೊಡ್ತಾನೆ. ದೇಹ ಕೆಟ್ಟರೆ ಮನಸ್ಸು ಕೆಡುತ್ತಲ್ವ ವೀಕ್ಷಕರೇ. ಇನ್ನೊಂದು ಕಡೆ ಜನ್ಮರಾಶಿ ಮೇಲೆ ರಾಹು ಜನ್ಮರಾಶಿ ಮೇಲೆ ಬಂದಾಗ ಮನಸ್ಸಿನ ಮೇಲೆ ಒತ್ತಡಗಳನ್ನು ತರ್ತಾನೆ, ಸ್ಟ್ರೆಸ್ ಕ್ರಿಯೇಟ್ ಮಾಡ್ತಾನೆ, ಮೋಸ ಹೋಗೋಂಗೆ ಮಾಡ್ತಾನೆ, ನೆರೆಹೊರೆಯವರ ಆರೋಗ್ಯವನ್ನು ಕೆಡಿಸ್ತಾನೆ, ಮನಸ್ತಾಪಗಳು, ಮಂತ್ರಾಮಾಟದ ಭಯ, ಕೆಟ್ಟ ಕನಸುಗಳು, ದೆವ್ವ ಭೂತದ ಕನಸುಗಳು, ಹೀಗಾಗಿ ಬಹಳ ಸ್ಟ್ರೆಸ್ಸಿಂದ ಆರೋಗ್ಯ ಕೂಡ ಕೆಡಿಸ್ತಾನೆ. ಹೀಗಾಗಿ ರಾಹು ಕೇತುಗಳು ಜನ್ಮ ರಾಶಿಗಳ ಮೇಲೆ ಬಂದಾಗ ದೇಹ ಹಾಗೂ ಮನಸ್ಸು ಎರಡನ್ನೂ ಕೆಡಿಸ್ತಾರೆ. ಈಗ ನೀವು ಕೇಳ್ಬೋದು, ಕೇತು ಬಂದು ಸಿಂಹ ರಾಶಿಗೆ ಬಂದರೆ ಅವರ ಆರೋಗ್ಯ ಕೆಡುತ್ತಾ, ಇನ್ನು ರಾಹು ಬಂದು ಕುಂಭ ರಾಶಿಗೆ ಬಂದರೆ ಅವ್ರ ಮನಸ್ಸು ಕೆಡುತ್ತಾ ಕುಂಭರಾಶಿಯವರಿಗೆ ಅಂತ. ಅದನ್ನು ಮುಂದಕ್ಕೆ ತಿಳಿಸ್ತೀನಿ ನಾನು. ರಾಹು ಜಾತಕದಲ್ಲಿ ರಾಹು ಕೇತುಗಳು ಒಳ್ಳೆಯ ಸ್ಥಾನಗಳಲ್ಲಿದ್ದರೆ ಆಗ ಅಷ್ಟು ಹಾನಿ ಉಂಟು ಮಾಡೋದಿಲ್ಲ. ಈ ಬಾರಿ ರಾಹು ಕೇತು ರಾಶಿ ಬದಲಾವಣೆ ಆಗೋದು ಈಗಾಗಲೇ ಹೇಳಿದ ಹಾಗೆ 2025 ಜೂನ್ 15ನೇ ತಾರೀಕು ಭಾನುವಾರ ಸರಿಯಾಗಿ ಬೆಳಗಿನ ಜಾವ 1:40 ಈ ಸಮಯಕ್ಕೆ ನೋಡಿ ವೀಕ್ಷಕರೇ, ಯಾವಾಗಲೂ ನಾನು ಹೇಳ್ತೇನೆ ಒಂದು ಕುಂಡ್ಲಿ ಹಾಕಬೇಕು ಅಂತ. ಗ್ರಹಸ್ಥಿತಿಗಳು ಈ ರೀತಿಯಲ್ಲಿ ಬರುತ್ತೆ. ಮೇಷ ಲಗ್ನ, ಲಗ್ನದಲ್ಲಿ ಶುಕ್ರ ಇರ್ತಾನೆ. ತೃತೀಯ ಅಂದರೆ 3ನೇ ಮನೆಯಲ್ಲಿ ಮಿಥುನದಲ್ಲಿ ರವಿ, ಗುರು ಹಾಗೂ ಬುಧ ಇರ್ತಾರೆ. ಪಂಚಮದಲ್ಲಿ ಅಂದರೆ ಸಿಂಹದಲ್ಲಿ ಕುಜ ಹಾಗೂ ಕೇತು ಇರ್ತಾರೆ. ಕರ್ಮಸ್ಥಾನದಲ್ಲಿ ಅಂದರೆ 10ನೇ ಮನೆಯಲ್ಲಿ ಮಕರದಲ್ಲಿ ಚಂದ್ರ ಇರ್ತಾನೆ. ಏಕಾದಶದಲ್ಲಿ ಅಂದರೆ ಕುಂಭದಲ್ಲಿ ರಾಹು, ವ್ಯಯಸ್ಥಾನದಲ್ಲಿ ಅಂದರೆ 12ನೇ ಮನೆಯಲ್ಲಿ ಮೀನದಲ್ಲಿ ಶನಿ ಇರ್ತಾರೆ. ನೋಡಿ ವೀಕ್ಷಕರೇ, ನನ್ನ 2023 ನವೆಂಬರ್ ಸಂಚಿಕೆಯನ್ನು ನೀವು ನನ್ನ ಯೂಟ್ಯೂಬಲ್ಲಿ ಗಮನಿಸಿದರೆ ಸ್ಪಷ್ಟವಾಗಿ ಹೇಳಿದ್ದೆ. ವಿಪರೀತ ಮಳೆಗಳಿಂದ ಹಾನಿ ಉಂಟಾಗುತ್ತೆ, ಅಗ್ನಿ ಅವಘಡಗಳಾಗುತ್ತೆ, ಗಲಭೆಗಳು, ಆಕ್ಸಿಡೆಂಟ್ಗಳು ಹೆಚ್ಚಾಗುತ್ತೆ. ಇನ್ನಷ್ಟು ಈಗ ನೋಡ್ತಿರೋ ಕೆಟ್ಟ ಘಟನೆಗಳ ಬಗ್ಗೆ ನಾನು ತಿಳಿಸಿದ್ದೆ. ನೀವು ಆ ಸಂಚಿಕೆಯನ್ನು ನೋಡಿದರೆ ನಿಮಗೆ ತಿಳಿಯುತ್ತೆ ವೀಕ್ಷಕರೇ. ಅದರಿಂದ ನೀವು ಕರೆಕ್ಟಾಗಿ ತಿಳ್ಕೋಬಹುದು. ಇದನ್ನು ಯಾಕೆ ಹೇಳ್ತಾ ಅಂದರೆ, ರಾಹು ಕೇತುಗಳ ಗೋಚಾರದಿಂದ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ, ಯಾವ ರೀತಿಯಲ್ಲಿ ಆಗುತ್ತೆ ಅಂತ ನಾವು ಭಾಳ ರಿಸರ್ಚಿಂದ ತಿಳ್ಕೊಬೋದು, ನನ್ನ ಅನುಭವದಿಂದ ತಿಳ್ಕೊಬೋದು. ಇನ್ನು ಈಗಿರೋ ಗ್ರಹಸ್ಥಿತಿಗಳು ತೊಗೊಂಡ್ರೆ 12 ರಾಶಿಗಳ ಮೇಲೆ ಆಗೋ ದೀರ್ಘ ಪರಿಣಾಮಗಳ ಬಗ್ಗೆ ನಿಮಗೆ ತಿಳಿಸೋದಕ್ಕಿಂತ ಮುಂಚಿತವಾಗಿ ಕೆಲವು ಮುಖ್ಯ ಭವಿಷ್ಯ ನುಡಿಗಳನ್ನ ನಾನು ತಿಳಿಸಲೇಬೇಕಾಗತ್ತೆ. ಭಾಳ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ. ರಾಹು ಹಾಗೂ ಕೇತು ಕುಂಭ ಹಾಗೂ ಸಿಂಹ ರಾಶಿಗಳಲ್ಲಿ ಜೂನ್ 2025ರಿಂದ ಜನವರಿ 2027ರವರೆಗೂ ಇರ್ತಾರೆ. ಜುಲೈ 2025ರಲ್ಲಿ ಸಿಂಹದಲ್ಲಿ ಕುಜ ಕೇತು ಕಂಜಂಕ್ಷನ್ ಅಂದರೆ ಸಮ್ಮಿಲನ ನಡೆಯುತ್ತೆ. ಕೇತುವಿನ ಇನ್ನೊಂದು ಭಾಗ ರಾಹು ಕುಂಭದಲ್ಲಿರ್ತಾನೆ. ಕುಂಭ ವಾಯುತತ್ವ ರಾಶಿಯಾಗುತ್ತೆ. ಹೀಗಾಗಿ ಗಾಳಿಯಿಂದ ಹರಡುವಂಥ ಸೋಂಕುಗಳು ಸ್ವಲ್ಪ ಹೆಚ್ಚಾಗ್ಬೋದು. ಈ ಸೋಂಕು ಟ್ರಿಗರ್ ಆಗೋದು ಯಾಕೆ ಅಂದರೆ ಕುಜ ಹಾಗೂ ಕೇತು ಸಮ್ಮಿಲನ ಆಗಿ ಅಲ್ಲಿಂದ ರಾಹು ಮೇಲೆ ದೃಷ್ಟಿಯಾಗಿರ್ತಾರೆ. ಇನ್ನು ಸಿಂಹ ಅಗ್ನಿ ತತ್ವ ರಾಶಿಯಾಗಿರೋದ್ರಿಂದ ಮತ್ತಷ್ಟು ಅಗ್ನಿ ಅವಘಡಗಳು, ಯುದ್ಧ ಭೀತಿ ಮತ್ತು ಸ್ಫೋಟಗಳು ಅಂದರೆ ಎಕ್ಸ್ಪ್ಲೋಷನ್ಸು ಇವೆಲ್ಲ ಈಗ ನಡೀತಾ ಇದೆ. ಏನು ನಡೀತಾ ಇದೆ, ಇದೇ ರೀತಿ ಮುಂದುವರಿಬಹುದು. ಇದು
ಸ್ವಲ್ಪ ವಿಷಾದನೀಯ ಅಂತ ಹೇಳಬೇಕಾಗುತ್ತೆ. ಕುಜ ಭೂಮಿ ಕಾರಕನಾಗಿ ಕೇತು ಜೊತೆ ಇರೋದ್ರಿಂದ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ಸ್ ಕಂಪ್ನಿಗಳಲ್ಲಿ ಏನಾದರೂ ಅವ್ಯವಸ್ಥೆ ನಡೆದು ಸುಮಾರು ಬಿಲ್ಡಿಂಗ್ಸು, ಹೈ ರೈಸ್ ಬಿಲ್ಡಿಂಗ್ಸು ಕುಸಿಯುವಂಥ ಸಾಧ್ಯತೆ, ಅದರಿಂದ ಹಾನಿಗಳು ಉಂಟಾಗುವಂಥ ಸಾಧ್ಯತೆ ಕೂಡ ಆಗ್ಬೋದು. ಆಕಾಶದತ್ತ ಏರಿರುವಂಥ ಬಿಲ್ಡಿಂಗ್ಸು ಅಲ್ಲಿ ಇಲ್ಲಿ ಪ್ರಪಂಚಾದ್ಯಂತ ಕುಸಿಯಬಹುದು. ಕುಜ ಭೂಮಿ ಕಾರಕ ಆಗಿರೋದ್ರಿಂದ ಅಲ್ಲಲ್ಲಿ ಭೂಮಿ ಕೂಡ ಕಂಪಿಸಬಹುದು. ಇನ್ನು ನಮ್ಮ ಪ್ರೀತಿಯ ಪ್ರಧಾನಮಂತ್ರಿಗಳ ಜಾತಕದಲ್ಲಿ ಕೇತು ಹಾಗೂ ಕುಜ ಲಗ್ನದಿಂದ 10ನೇ ಮನೆಯಲ್ಲಿ ಅಂದರೆ ಕರ್ಮಸ್ಥಾನದಲ್ಲಿ, ಅವರು ವೃಶ್ಚಿಕ ಲಗ್ನ, ಅಲ್ಲಿಂದ 10 ಮೇಲೆ ಕರ್ಮಸ್ಥಾನದಲ್ಲಿ ಗೋಚರಿಸ್ತಾ ಇರೋದ್ರಿಂದ ಇದು ಇವರ ಆರೋಗ್ಯದ ಮೇಲೆ ಅಷ್ಟು ಒಳ್ಳೆಯ ಪರಿಣಾಮ ಬೀರೋದಿಲ್ಲ. ಬಹಳ ಸ್ಪೆಸಿಫಿಕ್ ಆಗಿ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಆದರೆ 2025 ಜುಲೈಯಿಂದ 2026 ಅಂತ್ಯದೊಳಗೆ ಅವರ ಆರೋಗ್ಯಕ್ಕೆ ಹೆಚ್ಚಿನ ಗಮನ ಕೊಟ್ಟರೆ ಬಹಳ ಒಳ್ಳೆಯದು. ಹಾಗೆಯೇ ಹೆಚ್ಚಿನ ಸುರಕ್ಷಿತ ಕ್ರಮಗಳನ್ನು ಮಾಡಿಕೊಂಡ್ರೂ ಅದು ಬಹಳ ಒಳ್ಳೆಯದು ವೀಕ್ಷಕರೇ. ಇನ್ನು ಪ್ರಪಂಚಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಬಹಳ ಒಳ್ಳೆಯದನ್ನು ಉಂಟು ಮಾಡುವ ಸೂಚನೆಗಳು ನನಗೆ ಕಾಣ್ತಾ ಇಲ್ಲ. ಎಲ್ಲ ಒಂದು ಕಡೆ ಪ್ರಪಂಚಾದ್ಯಂತ ಇನ್ನಷ್ಟು ಅವ್ಯವಸ್ಥೆಗಳು, ಅವಘಡಗಳು, ವಿಚಿತ್ರ ಕಾಯಿಲೆಗಳು, ಸೋಂಕುಗಳು ಹೆಚ್ಚಾಗಬಹುದು ಅಂತ ನನ್ನ ಅನಿಸಿಕೆ. ಈಗ ಈ ರಾಹುಕೇತುಗಳ ಗೋಚಾರದಿಂದ 12 ರಾಶಿಗಳ ಫಲ ಏನು ಅಂತ ನಾವು ನೋಡೋಣ. ಈಗ ಮೇಷರಾಶಿ ರಾಶಿಯಲ್ಲಿ ಶುಕ್ರ ಇರೋದು ಒಳ್ಳೆಯದೇನೆ. ಶುಭ ಕಾರ್ಯಗಳು ನಡೆಯುತ್ತೆ, ಅಂದರೆ ಮದುವೆ, ಮುಂಜಿ, ಗೃಹ ಪ್ರವೇಶ ಈ ರೀತಿ. ರಾಷ್ಟ್ರಾಧಿಪತಿ ಕುಜ ಸಿಂಹದಲ್ಲಿ ಪಂಚಮದಲ್ಲಿರೋದ್ರಿಂದ ಭೂ ವ್ಯವಹಾರ ಅಂತ ಅದರಿಂದ ಲಾಭ ಉಂಟಾಗುತ್ತೆ, ಧನ ಲಾಭಗಳು ಚೆನ್ನಾಗಿರುತ್ತೆ. ಆದರೆ ಆರೋಗ್ಯದಲ್ಲಿ ಪದೇ ಪದೇ ಸೋಂಕುಗಳು. ಇದು ನಾನು ಆವಾಗ ಹೇಳ್ತೇನೆ ವೀಕ್ಷಕರೇ, ಯಾರ ಜೊತೆಲಿ ಕುಜ ಕೇತು ಅಥವಾ ಕುಜ ರಾಹು ಜೊತೆಯಲ್ಲಿರ್ತಾರೋ ಅವರ ಆರೋಗ್ಯದಲ್ಲಿ ಸ್ವಲ್ಪ ಸೋಂಕುಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಪಂಚಮದಲ್ಲಿ ಕೇತು ಇದ್ದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಒಳ್ಳೆಯದು, ದೀಕ್ಷೆ, ದೈವ ದರ್ಶನ ಈ ರೀತಿ. ಆದರೆ ಮೇಷರಾಶಿಯವರು ಪ್ರತ್ಯೇಕವಾಗಿ ಈ ರಾಶಿಯ ಗರ್ಭಿಣಿಯರು. ಮೆಟ್ಟಿಲುಗಳ ಹತ್ರ, ಬಾಲ್ಕನಿಗಳಲ್ಲಿ, ಲಿಫ್ಟ್ಗಳಲ್ಲಿ ಹಾಗೂ ವಿದ್ಯುತ್ ಕಂಬಗಳ ಹತ್ರ ಹಾಗೂ ಅಡುಗೆ ಮನೆಯಲ್ಲಿ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಯಾಕಂದರೆ ಸ್ವಲ್ಪ ಮಟ್ಟಿಗೆ ಬೆಂಕಿಯಿಂದ ಅಥವಾ ಮೇಲ್ಗಡೆಯಿಂದ ಜಾರಿ ಬೀಳೋದು ಈ ರೀತಿಯ ಸಾಧ್ಯತೆಗಳು ಇರುತ್ತೆ. ಈ ರಾಶಿಯ ಗರ್ಭಿಣಿಯರು ಒಳ್ಳೆ ನುರಿತ ವೈದ್ಯರ ಸಲಹೆ ಪಡ್ಕೊಂಡು ಅವರು ಹೆಚ್ಚಾಗಿ ವಿಚಾರಿಸ್ಕೊಂಡು ಮಾಡಬೇಕಾಗತ್ತೆ. ಯಾಕಂದರೆ ಕುಜಕೇತು ಪಂಚಮ ಸಂಧಿಯಿಂದ ಹುಸಿ ವೈದ್ಯರ ಸಲಹೆ ಪಡ್ಕೊಂಡು ಅದರಿಂದ ಕೂಡ ಹೆಚ್ಚಿನ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಪಂಚಮಾಧಿಪತಿ ರವಿ ಬುಧನ ಜೊತೆ ಬುಧನ ಮನೆಯಲ್ಲಿ ತೃತೀಯದಲ್ಲಿರೋದ್ರಿಂದ ಮೇಷರಾಶಿಯವರ ಮಕ್ಕಳಿಗೆ ಒಳ್ಳೆಯದು. ಅವರ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಫಲಗಳು ನೋಡ್ಬೋದು, ಅಂದರೆ ಮೇಷರಾಶಿಯ ಮಕ್ಕಳ ವಿದ್ಯಾಭ್ಯಾಸದಲ್ಲಿ. ಚತುರ್ಥಾಧಿಪತಿ ಚಂದ್ರ 10ನೇ ಮನೆ ಅಂದರೆ ಕರ್ಮಸ್ಥಾನದಲ್ಲಿರೋದ್ರಿಂದ ಪ್ರತ್ಯೇಕವಾಗಿ ಮೇಷರಾಶಿಯ ಹೋಟೆಲ್ ಉದ್ಯಮಗಳು, ಆಹಾರಕ್ಕೆ ಸಂಬಂಧಪಟ್ಟಿತ್ತು, ಅದು ಒಳ್ಳೆಯದು. ಡೈರಿ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ಸ್ಗೆ ಒಳ್ಳೆಯ ವ್ಯಾಪಾರ ಆಗುತ್ತೆ. ಏಕಾದಶದಲ್ಲಿ ರಾಹು ಇರೋದ್ರಿಂದ ಕೀರ್ತಿ, ಯಶಸ್ಸು ಹೆಚ್ಚಾಗುತ್ತೆ. ಆದರೆ ಬಹಳ ವರ್ಷಗಳಿಂದ ನಂಬಿರೋಂಥ ಒಂದು ಸ್ನೇಹಿತನಿಂದ ವಂಚಿಸ್ಬೋದು, ಭಾಳ ಜಾಗ್ರತೆ ವಹಿಸಬೇಕಾಗುತ್ತೆ. ಹಾಗೆಯೇ ಕರ್ಮಸ್ಥಾನಾಧಿಪತಿ ಹಾಗೂ ಲಾಭಾಧಿಪತಿ ಶನಿ ವ್ಯಯಸ್ಥಾನದಲ್ಲಿದ್ದರೆ ಖರ್ಚು ಹೆಚ್ಚಿರುತ್ತೆ. ಮತ್ತು ವಿದೇಶದಲ್ಲಿರೋ ಈ ರಾಶಿಯವರಿಗೆ, ಅಂದರೆ ವಿದೇಶದಲ್ಲಿರುವಂಥ ಮೇಷರಾಶಿಯವರಿಗೆ ಸ್ವಲ್ಪ ಅನಾನುಕೂಲಗಳು ಹೆಚ್ಚಾಗ್ಬೋದು. ಸ್ವದೇಶಕ್ಕೆ ಮರಳಿ ಬರೋ ಹಾಗೆ ಅವರು ಕೈ ಮೀರಿ ನಡೆಯೋ ಕೆಲವು ಘಟನೆಗಳು ನಡೆಯಬಹುದು. ಅಂದರೆ ಅವ್ರಿಗೆ ಮನೆಯಿಂದ ಕರೆ ಬರ್ಬೋದು, ಯಾರು ಹುಷಾರಿಲ್ಲ, ಬಂದುಬಿಡಿ ವಾಪಸ್ಸು ಅಂತ ಈ ರೀತಿಯಲ್ಲಿ ಆಗ್ಬೋದು. ಇದಕ್ಕೆ ಪರಿಹಾರ ಏನಂದರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೇತು ಹಾಗೂ ಕುಜ ಇರೋದ್ರಿಂದ ಮೇಷರಾಶಿಯವರು ಮೊದಲು ಗಣೇಶನ ಆರಾಧನೆ ಮಾಡ್ಕೋಬೇಕು. ನಾನು ಎಲ್ಲ ರಾಶಿಗಳಿಗೂ ಹೇಳೋ ಪರಿಹಾರಗಳು 3 ರಿಂದ 6 ತಿಂಗಳು ಮಾಡಿದರೆ ಸಾಕು ವೀಕ್ಷಕರೇ, 18 ತಿಂಗಳು ಮಾಡಬೇಕು ಅಂತಿಲ್ಲ. ಮೊದಲನೇದಾಗಿ ಈ ಚಿಕ್ಕ ಗಣಪತಿಯ ಮಂತ್ರವನ್ನು ದಿನನಿತ್ಯ ಬೆಳಗ್ಗೆ ಉತ್ತರಾಭಿಮುಖ 108 ಬಾರಿ ಜಪಿಸಬೇಕು. ಈ ಮಂತ್ರ ಹೀಗೆ ಬರುತ್ತೆ: ಓಂ ಗಂ ಗ್ಲೌಂ ಗಣಪತಿಯೇ ನಮಃ, ಓಂ ಗಂ ಗ್ಲೌಂ ಗಣಪತಿಯೇ ನಮಃ. ಹಾಗೆಯೇ ಸಂಜೆ ಸೂರ್ಯಾಸ್ತಮದ ನಂತರ ಕೇತು ಮಂತ್ರವನ್ನು 28 ಬಾರಿ ದಕ್ಷಿಣಾಭಿಮುಖ ಜಪಿಸಬೇಕು. ನಾನು ಯಾವಾಗ ರಾಹು ಕೇತುಗಳದ್ದು ಶನಿಯದ ಮಂತ್ರಗಳು ಮಾಡಿದಾಗ ದಕ್ಷಿಣಾಭಿಮುಖ ಮತ್ತು ಭುಜದ ಮೇಲೆ ಒಂದು ಕಪ್ಪ ವಸ್ತ್ರ ಧರಿಸ್ಕೊಳ್ಳಿ ಅಂತ.
ಈ ರೀತಿಯಲ್ಲಿ ಮಾಡ್ಕೋಬೇಕು. ಕೇತು ಮಂತ್ರ ಈ ರೀತಿಯಲ್ಲಿ ಬರುತ್ತೆ. ಪಲಾಶಪುಷ್ಪ ಸಂಕಾಶಂ ತಾರಕಾಗ್ರಾಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಪಲಾಶಪುಷ್ಪ ಸಂಕಾಶಂ ತಾರಕಾಗ್ರಾಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಇಷ್ಟು ವೀಕ್ಷಕರೇ ಮೇಷರಾಶಿಯ ಫಲಾಫಲಗಳು. ಈಗ ವೃಷಭ, ರಾಷ್ಟ್ರಾಧಿಪತಿ ಶುಕ್ರ ವ್ಯಯಸ್ಥಾನದಲ್ಲಿರೋದು ಅಷ್ಟು ಒಳ್ಳೆಯದಲ್ಲ. ಇದರಿಂದ ವಿಪರೀತ ಖರ್ಚುಗಳು ಇರುತ್ತೆ, ದುಡ್ಡು ನಿಲ್ಲಲ್ಲ, ರಾತ್ರಿ ನಿದ್ದೆ ಬರೋಲ್ಲ. ಹಾಗೆಯೇ ದ್ವಿತೀಯದಲ್ಲಿ ರವಿ ಬುಧ ಹಾಗೂ ಗುರು ಇರೋದರಿಂದ ಸಂಪಾದನೆಗೆ ಏನೂ ಕೊರತೆ ಇರಲ್ಲ, ಆದರೆ ದುಡ್ಡು ನಿಲ್ಲ, ದುಂದು ಬಿಚ್ಚ ಆಗ್ತಾ ಇರುತ್ತೆ. ಇನ್ನು ಚತುರ್ಥದಲ್ಲಿ ಕುಜ ಹಾಗೂ ಕೇತು ಇದ್ದರೆ ತಾಯಿ ಜೊತೆ, ಚತುರ್ಥಕ್ಕೆ ನಾವು ಮಾತೃಸ್ಥಾನ ಅಂತ ಹೇಳ್ತೀವಿ, ತಾಯಿ ಜೊತೆ ಸ್ವಲ್ಪ ಸಂಬಂಧಗಳು ಕೆಡಬಹುದು, ಅನ್ವಾಂಟೆಡ್ ಥಿಂಗ್ಸ್ ಡಿಸ್ಕಷನ್ ಆಗ್ಬೋದು. ಇನ್ನು ಕೆಲವು ವೃಷಭ ರಾಶಿಯವರ ತಾಯಿಯಂದ್ರ ಆರೋಗ್ಯ ಸ್ವಲ್ಪ ಚಿಂತಾಜನಕ ಸ್ಥಿತಿಗೂ ಹೋಗ್ಬೋದು. ಈ ರೀತಿಯಲ್ಲಾಗತ್ತೆ. ಕುಜ ಹಾಗೂ ಕೇತು ಚತುರ್ಥದಲ್ಲಿದ್ದರೆ ಅತ್ತೆ ಮಾವಂದರಿಂದ ಸ್ವಲ್ಪ ಅಸಂಬಂಧ, ಅಂದರೆ ಇನ್ಲಾಸ್ಗೆ ಸಂಬಂಧಪಟ್ಟಿದ್ದೆ ಆದರೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಪ್ರಾಬ್ಲಮ್ಸ್ ಬರುತ್ತೆ. ಹಾಗೆಯೇ ಮನೆಯಲ್ಲಿ ಪದೇ ಪದೇ ಗ್ಯಾಸ್ ಸ್ಟವ್, ಐರನ್ ಬಾಕ್ಸು, ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ಸು ಈ ರೀತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು 8 ತಿಂಗಳು ವಾಹನ ಅಪಘಾತದ ಸಾಧ್ಯತೆ ಕೂಡ ಇರುತ್ತೆ ವೀಕ್ಷಕರೇ. ನವಮದಲ್ಲಿ ತೃತೀಯಾಧಿಪತಿ ಚಂದ್ರ ಇದ್ದರೆ ವಾಯು ವಿಹಾರಕ್ಕೆ ವಿದೇಶ ಪ್ರಯಾಣ ಆಗ್ಬೋದು. ಅಂದರೆ ಸುಮ್ಮನೆ ಒಂದು ಪಿಕ್ನಿಕ್ ಥರ ಹೋಗ್ಬೋದು, ಅಥವಾ ಒಂದು ಶಾರ್ಟ್ ಟ್ರಾವೆಲ್ ಥರ ಹೋಗ್ಬೋದು. ಕರ್ಮಸ್ಥಾನದಲ್ಲಿ ರಾಹು ಇರೋದ್ರಿಂದ, ಅಂದರೆ 10ನೇ ಮನೆಯಲ್ಲಿ, ಇಲ್ಲಿ ಗಮನಿಸಿ, ರಾಹುಗೆ ಪ್ಲ್ಯಾನೆಟ್ ಆಫ್ ಟೆಕ್ನಾಲಜಿ ಅಂತ ಕರಿತೀವಿ. ಇವತ್ತಿನ ಟೆಕ್ನಾಲಜಿ ನನಗೆ ಗೊತ್ತಿರೋ ಹಾಗೆ ಸಾಫ್ಟ್ವೇರು, ನನ್ನ ಟೆಕ್ನಾಲಜಿ ಭಾಳ ವೀಕ್ ಆದರೆ ಅದು ಬೇರೆ ವಿಷಯ. ಸಾಫ್ಟ್ವೇರ್ ಪ್ರೊಫೆಷನಲ್ಸ್ಗೆ ಒಳ್ಳೆಯದು. ಹಾಗೆಯೇ ಕರ್ಮಸ್ಥಾನಾಧಿಪತಿ ಲಾಭದಲ್ಲಿರೋದ್ರಿಂದ ಇಂಥವ್ರಿಗೆ ವಿದೇಶ ನೌಕರಿ ಲಭ್ಯ ಆಗುವಂಥ ಸಾಧ್ಯತೆಗಳಿರುತ್ತೆ, ಅಂದರೆ ಸಮುದ್ರ ದಾಟಿ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಹೊಕ್ಕಳಲ್ಲಿ ಸೋಂಕಾಗ್ಬೋದು, ಅದು ನಿಮ್ಮ ವೈದ್ಯರಿಗೆ ನೀವು ತೋರಿಸ್ಕೋಬೇಕು. ಪರಿಹಾರ, ರಾಷ್ಟ್ರಾಧಿಪತಿ ಶುಕ್ರನನ್ನು ಸ್ವಲ್ಪ ಬಲಪಡಿಸಬೇಕು. ಅನುಕೂಲ ಇದ್ದವರು 1 ವರ್ಷದ ಮಟ್ಟಿಗೆ ಬೆಳ್ಳಿ ಉಂಗುರದಲ್ಲಿ ಒಂದು ವೈಟ್ ಕೋರಲ್, ಅಂದರೆ ಬಿಳಿ ಹವಳ ಅಂತ ಹೇಳ್ತೀವಲ್ಲ, ಅದನ್ನು ಧರಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಶುಕ್ರವಾರ ಸಂಜೆ ಉಂಗುರವನ್ನು ಯಾವುದೇ ಅಮ್ಮನವರ ದೇಗುಲಕ್ಕೆ ತೊಗೊಂಡೋಗಿ ಅಮ್ಮನವರ ಪಾದದ ಮೇಲಿಡಿಸಿ ಅರ್ಚನೆಯನ್ನು ಮಾಡಿಸ್ಕೊಂಡು ಬಲಗೈಯಲ್ಲಿಸ್ಕೊಂಡು ಮುಷ್ಟಿಯಲ್ಲಿಟ್ಕೊಂಡು ಓಂ ಶ್ರೀ ತ್ರಿಪುರ ಸುಂದರ್ಯೈ ನಮಃ, ಮತ್ತೊಮ್ಮೆ ಹೇಳ್ತೀನಿ, ಓಂ ಶ್ರೀ ತ್ರಿಪುರ ಸುಂದರ್ಯೈ ನಮಃ ಮಂತ್ರವನ್ನು 33 ಬಾರಿ ಹೇಳಿ. ಪುರುಷರು ಬಲಗೈಯಲ್ಲಿ ಮಧ್ಯದ ಬೆಳಗ್ಗೆ, ಸ್ತ್ರೀಯರು ಎಡಗೈ ಮಧ್ಯದ ಬೆಳಗ್ಗೆ ಧರಿಸ್ಕೋಬೇಕು. ಹಾಗೆಯೇ ದಿನನಿತ್ಯ ಬೆಳಗ್ಗೆ ಉತ್ತರಾಭಿಮುಖ ಶುಕ್ರ ಬೀಜ ಮಂತ್ರವನ್ನು ಕನಿಷ್ಠ 40 ಬಾರಿ ಜಪಿಸಬೇಕು. ಶುಕ್ರ ಬೀಜ ಮಂತ್ರ ಈ ರೀತಿಯಲ್ಲಿ ಬರುತ್ತೆ. ಓಂ ಧ್ರಾಂ ಧ್ರೀಂ ದ್ರೌಂ ಸಹ ಶುಕ್ರಾಯ ನಮಃ, ಓಂ ಧ್ರಾಂ ಧ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಇಷ್ಟು ವೃಷಭ ರಾಶಿಯ ಫಲಗಳು ವೀಕ್ಷಕರೇ. ಈಗ ಮಿಥುನ, ರಾಷ್ಟ್ರಾಧಿಪತಿ ಬುಧ ರಾಶಿಯಲ್ಲಿರೋದು ಒಳ್ಳೆಯದೇನೆ. ಜೀವನದಲ್ಲಿ ಸ್ವಲ್ಪ ಸ್ಥಿರತೆ ಉಂಟಾಗುತ್ತೆ, ಅಂದರೆ ಫೌಂಡೇಶನ್ ಸ್ಟ್ರಾಂಗ್ ಆಗುತ್ತೆ ಅಂತ. ಇನ್ನು ತೃತೀಯಾಧಿಪತಿ ರವಿ ಕೂಡ ಮಿಥುನದಲ್ಲಿರೋದ್ರಿಂದ ಪ್ರಭಾವಿಗಳ ಸಂಪರ್ಕ ಆಗುತ್ತೆ, ಇನ್ಫ್ಲೂಯೆನ್ಷಿಯಲ್ ಪೀಪಲ್ ನಿಮ್ಮ ಫ್ರೆಂಡ್ಸ್ ಆಗ್ತಾರೆ. ಜನ್ಮರಾಶಿಯಲ್ಲಿ ಕರ್ಮಸ್ಥಾನಾಧಿಪತಿ ಗುರು ಇದ್ದರೆ ವೃತ್ತಿ ಜೀವನಕ್ಕೆ ಒಳ್ಳೆಯದಾದರೂ ಜನ್ಮಗುರು ನರೋ ದುಃಖಂ ಅಂತ ಹೇಳೋ ಹಾಗೆ ಮನಸ್ಸಲ್ಲಿ ಏನೋ ಒಂದು ಅಸಮಾಧಾನ ಇರುತ್ತೆ ಮತ್ತು ಒಂಥರ ಮುಜುಗರ ಅಂತ ಇರುತ್ತೆ ಯಾವಾಗಲೂ ಯಾವುದೇ ರಾಶಿ ಮೇಲೆ ಗುರು ಬಂದಾಗ. ಇದು ವಿಪರ್ಯಾಸ ನೋಡಿ, ಯಾಕಂದರೆ ಗುರುಗೆ ಶುಭಗ್ರಹ ಅಂತ ಹೇಳ್ತೀನಿ. ಜನ್ಮರಾಶಿ ಮೇಲೆ ಬಂದಾಗ ಶುಭಗ್ರಹ ಬಂದಾಗ ಒಳ್ಳೆಯದಾಗಬೇಕು ಅಂತೀವಿ, ಬಟ್ ಗುರುದು ಈ ರೀತಿಯಲ್ಲಿ ವ್ಯತ್ಯಾಸ ಆಗುತ್ತೆ. ತೃತೀಯದಲ್ಲಿ ಕುಜ ಇರೋದು ಅಷ್ಟು ಒಳ್ಳೆಯದಲ್ಲ, ಅಂದರೆ ತೃತೀಯ ಒಡ ಹುಟ್ಟಿದವ್ರನ್ನ ಸೂಚಿಸುತ್ತೆ. ಕುಜ ಭ್ರಾತೃಕಾರಕ ಆಗುತ್ತೆ. 3ನೇ ಮನೆ ಬಂದ್ಬಿಟ್ಟು ಭ್ರಾತೃಸ್ಥಾನ ಅಂತ ಹೇಳ್ತೀವಿ, ಒಡ ಹುಟ್ಟಿದವ್ರು ಸೂಚಿಸೋದು. ಕಾರಕೋ ಭಾವನಾಶ ಅಂತ ಹೇಳಿದಂಗೆ ಯಾರಿಗೆ 3ನೇ ಮನೇಲಿ ಕುಜ ಇರ್ತಾರೋ ಅವರು ಒಡ ಹುಟ್ಟಿದವ್ರ ವಿಷಯದಲ್ಲಿ ಯಾವುದೋ ರೀತಿಯಲ್ಲಿ ಅಷ್ಟು ಅದೃಷ್ಟವಂತರಲ್ಲ ಅಂತ. ಅದೂ ಕೇತು ಜೊತೆ ಇದ್ದರೆ ಏನಾಗುತ್ತೆ ಅಂದರೆ ಒಡ ಹುಟ್ಟಿದವ್ರ ಜೊತೆ ಮನಸ್ತಾಪಗಳು, ಆಸ್ತಿ ವಿಷಯಕ್ಕೆ ಗೊಂದಲಗಳು, ಸ್ವಲ್ಪ ಮಟ್ಟಿಗೆ ಜಗಳಗಳು, ಏನೋ ದ್ವೇಷ ಅಸೂಯೆಗಳು,
ಜಲಸಿ ಅಂತಲ್ಲ ಆ ರೀತಿಯಲ್ಲಿ ಒಂದು ಕಡೆ ವಿಪರೀತ ಧೈರ್ಯ ಕೊಡ್ತಾನೆ, ಇನ್ನೊಂದು ಕಡೆ ಈ ರೀತಿಯಲ್ಲಿ ಆಗುತ್ತೆ. ಈಗ ಕೇತು ಜೊತೆ ಇದ್ದರೆ ಒಡ ಹುಡ್ತವ್ರ ಜೊತೆ ಮಾತುಗಳು ಮಿತಿ ಮೀರಿ ಅದರಿಂದ ತೊಂದರೆಗಳು ಹೆಚ್ಚಾಗ್ಬೋದು ವೀಕ್ಷಕರೇ. ಪಿತೃಸ್ಥಾನದಲ್ಲಿ ರಾಹು ಇದ್ದು ಕೇತುಗ್ರಸ್ತ ಕುಜನ ದೃಷ್ಟಿಯಿಂದ ಮಿಥುನ ರಾಶಿಯ ತಂದೆಯಂದರಿಗೆ ವಿಪರೀತ ಸ್ಟ್ರೆಸ್ ಉಂಟಾಗುತ್ತೆ, ಆರೋಗ್ಯದಲ್ಲಿ ಬಹಳ ಏರುಪೇರು ಉಂಟಾಗ್ಬೋದು. ಹೀಗಾಗಿ ಮಿಥುನ ರಾಶಿಯವರು ತಂದೆಯ ಬಗ್ಗೆ ಹೆಚ್ಚಿನ ಕಾಳಜಿ ತೋರಿಸಿ ಅವರು ಏನಾದರೂ ಮಾತಾಡಿದ್ರೆ ಮಾತಾಡ್ಕೊಳ್ಳಿ ಅಂತ ಈ ಸಮಯದಲ್ಲಿ ಸ್ವಲ್ಪ ಶಾಂತವಾಗಿದ್ದು ತಂದೆಗೆ ಸ್ವಲ್ಪ ಪ್ರೀತಿ ತೋರಿಸಿ ಸ್ವಲ್ಪ ಗೌರವದಿಂದ ನೋಡಿಕೊಂಡ್ರೆ ಬಹಳ ಒಳ್ಳೆಯದು. ಕರ್ಮಸ್ಥಾನದಲ್ಲಿ ಶನಿ ಜಲತತ್ವ ರಾಶಿಯಲ್ಲಿದ್ದರೆ ಹೊರದೇಶದಲ್ಲಿ ನೌಕರಿ ಮಾಡೋ ಮಿಥುನ ರಾಶಿಯವರಿಗೆ ವೃತ್ತಿಯಲ್ಲಿ ಒಂಥರ ಇನ್ನೂ ಒಳ್ಳೆಯದುಂಟಾಗತ್ತೆ. ಇನ್ನು ಪರಿಹಾರ, ಇಲ್ಲಿ ಕುಜನ ಆರ್ಭಟ ಹೆಚ್ಚಿರೋದ್ರಿಂದ ಮಿಥುನ ರಾಶಿಯವರು ಸುಬ್ರಹ್ಮಣ್ಯ ಆರಾಧನೆ ಮಾಡಬೇಕಾಗತ್ತೆ. 9 ಮಂಗಳವಾರಗಳು ಸ್ವಲ್ಪ ತೊಗರಿಬೇಳೆ ಸುಬ್ರಹ್ಮಣ್ಯ ದೇಗುಲಕ್ಕೆ ಅರ್ಪಿಸಿ ಅರ್ಚನೆ ಮಾಡಿಸ್ಕೋಬೇಕು. ಮೊದಲನೇ ಮಂಗಳವಾರ ಸ್ವಲ್ಪ ಕೆಂಪು ವಸ್ತ್ರ ಒಂದು ಅರ್ಧ ಮೀಟ್ರು 1 ಮೀಟ್ರು ರೆಡ್ ಕಲರ್ ಕ್ಲಾತ್ ಕೊಡಬೇಕಾಗತ್ತೆ. ಹಾಗೂ ಪ್ರತಿ ಮಂಗಳವಾರ ಕೆಂಪು ಪುಷ್ಪಗಳನ್ನು, ಅದರಲ್ಲೂ ಪ್ರತ್ಯೇಕವಾಗಿ ಕೆಂಪು ದಾಸವಾಳ ಬಹಳ ಶ್ರೇಷ್ಠ, ಈ ಹೂಗಳನ್ನು ಸುಬ್ರಹ್ಮಣ್ಯನಿಗೆ ಅರ್ಪಿಸಬೇಕು. ಕುಜ ಬೀಜ ಮಂತ್ರವನ್ನು ದಿನನಿತ್ಯ ಬೆಳಗ್ಗೆ ಉತ್ತರಾಭಿಮುಖ 108 ಬಾರಿ ಅಥವಾ 54 ಬಾರಿ ಜಪಿಸಿದರೆ ಬಹಳ ಒಳ್ಳೆಯದು. ಕುಜ ಬೀಜ ಮಂತ್ರ ಈ ರೀತಿಯಲ್ಲಿ ಬರುತ್ತೆ: ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ, ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಇಷ್ಟು ವೀಕ್ಷಕರೇ ಮಿಥುನ ರಾಶಿಗೆ ಸಂಬಂಧಪಟ್ಟಿದ್ದು. ಈಗ ಕಟಕ ರಾಶಿ, ರಾಶ್ಯಾಧಿಪತಿ ಚಂದ್ರ ಸಪ್ತಮದಲ್ಲಿದ್ದು ರಾಶಿಯ ಮೇಲೆ ದೃಷ್ಟಿ ಹಾಕಿದ್ದಾನೆ. ಇದರಿಂದ ಕಟಕ ರಾಶಿಯವರ ಫೌಂಡೇಶನ್ ಅಂದರೆ ತಳಹದಿ ಅಂತ ಏನು ಹೇಳ್ತೀವಿ ಇನ್ನೂ ಭದ್ರವಾಗುತ್ತೆ. ಅದರಿಂದ ಕಟಕ ರಾಶಿಯವರ ಫೌಂಡೇಶನ್ ಸ್ಟ್ರಾಂಗ್ ಆದರೆ ಮನಸ್ಸಿಗೆ ಸ್ವಲ್ಪ ಸಂತೋಷನೂ ಆಗುತ್ತೆ. ಆದರೆ ದ್ವಿತೀಯದಲ್ಲಿ ಕುಜ ಹಾಗೂ ಕೇತು ಇರೋದರಿಂದ ದಂತಾರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. ಹಲ್ಲು ಹಾಗೂ ಒಸಡುಗಳ ಸಮಸ್ಯೆಗಳು ಕಾಣಿಸ್ಕೋಬೋದು. ಹಾಗೆಯೇ ಏನಾದರೂ ಹಲ್ಲುಗಳಿಗೆ ಅಥವಾ ಮುಖಕ್ಕೆ ಸಂಬಂಧಪಟ್ಟ ಬ್ಯೂಟಿ ಟ್ರೀಟ್ಮೆಂಟ್ಸ್ ಅಂತ ತೊಗೊಳಕ್ಕೆ ಹೋದರೆ ಏನಾದರೂ ಎಡವಟ್ಟುಗಳಾಗಿ ಮುಖ ಲಕ್ಷಣಗಳೇ ಬದಲಾಗಿ ಹಾನಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸರಿಯಾಗಿರೋ ನುರಿತ ವೈದ್ಯರ ಸಲಹೆ ಪಡ್ಕೋಬೇಕು. ಕೇತು ಇರೋದ್ರಿಂದ ಜಾಗ್ರತೆ ವಹಿಸಬೇಕಾಗತ್ತೆ. ಯಾವುದು ಸಡನ್ನಾಗಿ ನಿರ್ಧಾರ ತಗೊಂಡು ಆ ರೀತಿಯಲ್ಲಿ ಮಾಡ್ಕೊಳಕ್ಕೆ ಹೋಗಬಾರ್ದು. ಹಾಗೆಯೇ ಪಂಚಮಾಧಿಪತಿ ಹಾಗೂ ಕುಜ ಕೇತು ಗ್ರಸ್ತನಾಗಿರೋದ್ರಿಂದ ಕಟಕ ರಾಶಿಯವರಿಗೆ ಅವರ ಮಕ್ಕಳಿಂದ ಹಿಂಸೆ ಆಗ್ಬೋದು ಅಥವಾ ಅವರ ಮಕ್ಕಳ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಕಟಕ ರಾಶಿಯವರಿಗೆ ಅವರ ಮಕ್ಕಳಿಂದ ಇಲ್ಲಿ ಸಹ ಪ್ರತ್ಯೇಕವಾಗಿ ಕಟಕ ರಾಶಿಯ ಗರ್ಭಿಣಿಯರು ಬಹಳ ಜಾಗ್ರತೆ ವಹಿಸಬೇಕಾಗತ್ತೆ. ಅಷ್ಟಮದಲ್ಲಿ ರಾಹು ಇದ್ದರೆ ಕಟಕ ರಾಶಿಯವರಿಗೆ ರಂಧ್ರಗಳಲ್ಲಿ ಸೋಂಕು, ಪದೇ ಪದೇ ನವೆ ಆಗೋದು, ವರ್ಮ್ಸ್ ಇರ್ಬೋದು, ಬೇರೆ ಏನಾದರೂ ಆಗ್ಬೋದು, ಸಿಕ್ಕಾಪಟ್ಟೆ ಫ್ರೈಡ್ ಫುಡ್ ತಿನ್ಬಿಟ್ಟು ಆಗ್ಬೋದು. ಈ ರೀತಿಯಲ್ಲಿ ದೇಹ ಶುದ್ಧಿಯನ್ನು ಸರಿಯಾಗಿ ಕಾಪಾಡಿಕೊಂಡ್ರೆ ಸರಿ ಹೋಗುತ್ತೆ. ಬೆವರಿಂದ ಚರ್ಮ ರೋಗ ಹೆಚ್ಚಾಗಿ ಕಾಣಿಸ್ಕೋಬೋದು. ಸರಿಯಾದ ರೀತಿಯಲ್ಲಿ ದಿನನಿತ್ಯ ಶುದ್ಧವಾಗಿ ಸ್ನಾನ ಮಾಡಬೇಕು. 9ನೇ ಮನೆ ಅಂದರೆ ಪಿತೃಸ್ಥಾನದಲ್ಲಿ ಶನಿ ಇರೋದ್ರಿಂದ, ಹಾಗೆಯೇ ಪಿತೃಸ್ಥಾನದ ಮೇಲೆ ಕುಜನ ಅಷ್ಟಮ ದೃಷ್ಟಿ ಇರೋದ್ರಿಂದ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟು ಏರುಪೇರುಗಳಾಗ್ಬೋದು. ಕರ್ಮಸ್ಥಾನದಲ್ಲಿ ಅಂದರೆ 10ನೇ ಮನೆಯಲ್ಲಿ ಚತುರ್ಥ ಲಾಭಾಧಿಪತಿ ಶುಕ್ರ ಬಲಿಷ್ಠನಾಗಿ ಭಾಳ ಅದ್ಭುತವಾಗಿ ಅವನ ಪ್ಲೇಸ್ಮೆಂಟ್ ಇದೆ. ಅಲ್ಲಿ ಜೀವನದ ಮುನ್ನಡೆಗೆ ಒಳ್ಳೆಯದುಂಟಾಗತ್ತೆ, ಸುಖ ಸಂತೋಷ ಹೆಚ್ಚುತ್ತೆ. ದ್ವಾದಶದಲ್ಲಿ ಷಷ್ಠ್ಯಾಧಿಪತಿ ಗುರು ಇದ್ದರೆ ಅದು ಒಂದು ರಾಜಯೋಗ. ಯಾಕಂದರೆ ಕಟಕ ರಾಶಿ ಗುರು ಬಂದು 6ನೇ ಅಧಿಪತಿಯನ್ನೇ, 6ನೇ ಅಧಿಪತಿ 11 ವಿಪರೀತ ರಾಜಯೋಗ ಅಂತ ಹೇಳ್ತಾರೆ. ಅದು ಹಾಗೆ ಒಳ್ಳೆಯದು ಉಂಟಾಗುತ್ತೆ. ವಿದ್ಯಾರ್ಥಿಗಳಿಗೆ ಗುರು ವಿದ್ಯಾಕಾರಕದಲ್ಲಿ ಶುಭ ಉಂಟಾಗುತ್ತೆ. 12ನೇ ಅಧಿಪತಿ ಬುಧ 12ನೇ ಮನೆಯಿಂದ ವಿಮಲ ಯೋಗ ಉಂಟಾಗಿ ಸುಖ ಸಂತೋಷಕ್ಕೆ ಇನ್ನೂ ದಾರಿ ಜಾಸ್ತಿ ತೋರಿಸ್ಕೊಳ್ಳುತ್ತೆ. ಸುಖ ಸಂತೋಷ ಹೆಚ್ಚಾಗಿರುತ್ತೆ. ಪರಿಹಾರ, ಪಂಚಮಾಧಿಪತಿ ಕುಜ ಕೇತುಗ್ರಸ್ತನಾಗಿ ಸೂರ್ಯನ ಮನೆಯಲ್ಲಿ ಅಶುಭವಾಗಿದ್ದಾನೆ. ನಾನು ಪಂಚಮ ಸ್ಥಾನನೇ ಯಾಕೆ ತೊಗೊಳ್ತೀನಿ ಅಂದರೆ ಕೆಲವು ಕೇಸಸ್ಸಲ್ಲಿ ಪಂಚಮ ಸ್ಥಾನಕ್ಕೆ ಪೂರ್ವ ಪುಣ್ಯಸ್ಥಾನ ಅಥವಾ ಇಷ್ಟ ದೈವಸ್ಥಾನ ಅಂತೀವಿ. ದೇವರನ್ನ ಯಾವ ರೀತಿಯಲ್ಲಿ ಆರಾಧನೆ ಮಾಡಿದ್ರೆ ನಮಗೆ ಹೆಚ್ಚಿನ ಫಲ ಬರುತ್ತೆ ಅಂತ ಅದರಿಂದ ತಿಳ್ಕೊ. ಅದಕ್ಕಾಗಿ ಪಂಚಮ ಸ್ಥಾನದ ಬಗ್ಗೆ ನಾನು ಆಲೋಚನೆ ಮಾಡೋದು. ಕಟಕ ರಾಶಿಯವರು ಸೂರ್ಯ ಆರಾಧನೆ ಮಾಡಬೇಕು.
ಈ ಸೂರ್ಯ ಶ್ಲೋಕವನ್ನು, ಯಾಕಂದರೆ ಪಂಚಮಾಧಿಪತಿ ಕುಜ ಬಂದು ಸೂರ್ಯನ ಮನೇಲಿ ಕೂತಿದ್ದಾನೆ, ಈ ಸೂರ್ಯ ಶ್ಲೋಕವನ್ನು ದಿನನಿತ್ಯ ಬೆಳಗ್ಗೆ ಪೂರ್ವ ಅಥವಾ ಉತ್ತರಾಭಿಮುಖ 54 ಬಾರಿ ಜಪಿಸಿದರೆ ಬಹಳ ಒಳ್ಳೆಯದು. ಸೂರ್ಯ ರಶ್ಮಿಗಳು ಬೀಳುವಂಥ ಜಾಗದಲ್ಲಿ ನಿಂತ್ಕೊಂಡು ಹೇಳಿದ್ರೆ ಇನ್ನೂ ಬಹಳ ಒಳ್ಳೆಯದು. ಈ ಶ್ಲೋಕ ಈ ರೀತಿಯಲ್ಲಿ ಬರುತ್ತೆ. ಓಂ ನಮಃ ಸವಿತ್ರೇ ಜಗದೇಕ ಚಕ್ಷುಷೆ ಜಗತ್ಪ್ರಸೂತಿ ಸ್ಥಿತಿನಾಶ ಹೇತವೇ ತ್ರಯೀಮಯಾಯ ತ್ರಿಗುಣಾತ್ಮಧಾರಿಣೆ ವಿರಿಂಚಿ ನಾರಾಯಣ ಶಂಕರಾತ್ಮನೆ ಓಂ ಹ್ರಾಂ ಹ್ರೀಂ ಹ್ರೌಂ ಸ ಸೂರ್ಯಾಯ ನಮಃ. ಇನ್ನೊಂದು ಹೇಳ್ತೀನಿ ವೀಕ್ಷಕರೇ. ಓಂ ನಮಃ ಸವಿತ್ರೇ ಜಗದೇಕ ಚಕ್ಷುಷೆ ಜಗತ್ಪ್ರಸೂತಿ ಸ್ಥಿತಿನಾಶ ಹೇತವೇ ತ್ರಯೀಮಯಾಯ ತ್ರಿಗುಣಾತ್ಮಧಾರಿಣೆ ವಿರಿಂಚಿ ನಾರಾಯಣ ಶಂಕರಾತ್ಮನೆ ಓಂ ಹ್ರಾಂ ಹ್ರೀಂ ಹ್ರೌಂ ಸ ಸೂರ್ಯಾಯ ನಮಃ. ಇಷ್ಟು ವೀಕ್ಷಕರೇ ಕಟಕ ರಾಶಿಯ ಫಲಾಫಲಗಳು. ಈಗ ಸಿಂಹ ರಾಶಿ. ರಾಶಿಯಲ್ಲಿ ಯೋಗಕಾರಕ ಕುಜ ಇರೋದು ಬಹಳನೇ ಒಳ್ಳೆಯದು ವೀಕ್ಷಕರೇ. ಆದರೆ ಕುಜನಿಗೆ ಕೇತು ಹಿತ ದೋಷ ಆಗಿದೆ. ಈ ಸತ್ಸಂಗ ಅಂತ ಇರುತ್ತೆ ನೋಡಿ, ದುಸ್ಸಂಗ ಸತ್ಸಂಗ ಅಂತ, ಅದರಿಂದ ಸ್ವಲ್ಪ ಗ್ರಹಗಳು ಒಂದು ಸರ್ತಿ ಕೆಟ್ಟೋಗ್ಬಿಡುತ್ತೆ. ಇದು ಸತ್ಸಂಗ ಅಲ್ಲ, ದುಸ್ಸಂಗ ಅಂತ. ಮಸ್ಕ್ಯುಲರ್ ಡಿಸ್ಟ್ರೋಫಿ, ಹೈ ಬ್ಲಡ್ ಪ್ರೆಷರ್, ಹೈಪರ್ ಟೆನ್ಷನ್, ಈ ಸಮಸ್ಯೆಗಳು ಇರೋ ಸಿಂಹ ರಾಶಿಯವರಿಗೆ ಉಲ್ಬಣ ಆಗ್ಬೋದು. ಹಾಗೆಯೇ ಕಣ್ಣು ಹಾಗೂ ಹೃದ್ರೋಗದ ಸಮಸ್ಯೆ ಇರೋರಿಗೆ ಏರುಪೇರು. ಇಲ್ಲಿ ಭಾಳ ಸ್ಪಷ್ಟ ಹೇಳ್ತೀನಿ, ನಾನು ಡಾಕ್ಟ್ರಲ್ಲ ವೀಕ್ಷಕರೇ. ಆದರೆ ಸುಶ್ರುತ ಸಂಹಿತೆಯಲ್ಲಿ ಕೆಲವು ಕಾಂಬಿನೇಷನ್ ಕೊಡೋದು, ಅದ್ರ ಬಗ್ಗೆ ಮಾತಾಡ್ತೀನಿ. ಕೆಲವು ಜ್ಯೋತಿಷ ಗ್ರಂಥಗಳಲ್ಲಿ ಕೊಟ್ಟಿದ್ದಾರೆ, ಮತ್ತು ನನ್ನ ಅನುಭವದಲ್ಲಿ ಬಹಳ ಜನ ನೋಡಿದಾಗ ಇದು ಕರೆಕ್ಟ್ ಅಂತ ಅನಿಸುತ್ತೆ. ಸಿಂಹ ರಾಶಿ ಸೂರ್ಯನಿಗೆ ಸಂಬಂಧಪಟ್ಟಿದ್ದು. ಸೂರ್ಯನಿಗೆ ಏನು ಹೇಳ್ತೀವಿ? ಹೃದ್ರೋಗ ಮಮ ಸೂರ್ಯ ಚಕ್ಷುಕಾರಕ ಅಂತ ಹೇಳ್ತೀವಿ. ಅದಕ್ಕೆ ಯಾರಿಗಾದರೂ ಈ ಸಿಂಹ ರಾಶಿಯಲ್ಲಿ ತೊಂದರೆಗಳಾದರೆ ಅವರು ಕಣ್ಣಿಗೆ ಸಂಬಂಧಪಟ್ಟಿದ್ದು ಮತ್ತು ಹೃದಯಕ್ಕೆ ಸಂಬಂಧಪಟ್ಟಿದ್ದು ಪ್ರಾಬ್ಲಮ್ಸು ಜಾಸ್ತಿ ಇರ್ಬೋದು. ಎಡೆಬಿಡದೆ ಸ್ಟ್ರೆಸ್ ಇರುತ್ತೆ. ಮಾತೃಸ್ಥಾನಾಧಿಪತಿ ಆಗಿ ಕುಜನ ಸ್ಥಿತಿಯಿಂದ ತಾಯಿ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ. ಇನ್ನು 6ನೇ ಮನೆಯಲ್ಲಿ ಚಂದ್ರ ಇದ್ದರೆ ಶತ್ರುಗಳಿಂದ ನಷ್ಟ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸಪ್ತಮದಲ್ಲಿ ರಾಹು ಇದ್ದರೆ ಮದುವೆ ವಿಷಯದಲ್ಲಿ ತಪ್ಪು ನಿರ್ಧಾರ ಅಥವಾ ವಂಚನೆ ಸಾಧ್ಯ. ಹಾಗನ್ಬಿಟ್ಟು ನಿಮ್ಮ ಜಾತಕದಲ್ಲಿ ಸಪ್ತಮದಲ್ಲಿ ರಾಹು ಇದ್ದಂಗೆ ಆಗ್ಬಿಡುತ್ತೆ ಅಂತಲ್ಲ, ಈಗ ಗೋಚಾರದಲ್ಲಿ ಇರೋದ್ರಿಂದ ಸಿಂಹ ರಾಶಿಯವ್ರು ನಾನು ಹೇಳ್ತಾ ಇರೋದು. ಇನ್ನು ಅಷ್ಟಮದಲ್ಲಿ ಶನಿ ಇದ್ದರೆ ಇದಕ್ಕೆ ಹೆಸರು ಅಷ್ಟಮ ಶನಿ ಅಂತಲೇ ಕರೆಯೋದು ನಾವು. ಕೆಲಸಗಳು ಸ್ವಲ್ಪ ಸ್ಥಗಿತ ಆಗುತ್ತೆ. ಆದರೆ ನಾನು ಬಹಳ ವರ್ಷಗಳಲ್ಲಿ ಬಹಳ ಕೇಸಸ್ ನೋಡಿದಾಗೆ ಅಷ್ಟಮ ಶನಿ ಇದ್ದಾಗ ಕೆಲವು ಶುಭ ಕಾರ್ಯಗಳು ನಡೀತವೆ. ಯಾವ ರೀತಿ ಶುಭ ಕಾರ್ಯಗಳು ಅಂದರೆ ಮದುವೆಗೆ ಸಂಬಂಧಪಟ್ಟಿದ್ದು ಹೆಲ್ಪ್ ಆಗ್ಬೋದು, ಇಲ್ಲ ಗೃಹ ಪ್ರವೇಶ ಆಗ್ಬೋದು, ಆ ರೀತಿಯಲ್ಲಿ ಒಂದು ಶುಭ ಕಾರ್ಯನೂ ನಡೆಯುತ್ತೆ. ಅದಕ್ಕೆ ಶನಿ ಎಲ್ಲದಕ್ಕೂ ಕೆಟ್ಟವನು ಅಂತ ಹೇಳೋದು ತಪ್ಪಾಗುತ್ತೆ. ಪಿತೃಸ್ಥಾನದಲ್ಲಿ ಶುಕ್ರ, ಹಾಗೆಯೇ ಶುಕ್ರ ಕರ್ಮಸ್ಥಾನಾಧಿಪತಿಯಾಗಿರೋದ್ರಿಂದ ವೃತ್ತಿ ಜೀವನಕ್ಕೆ ಒಳ್ಳೆಯದು. ಹಾಗೆಯೇ ತಂದೆಯಿಂದ ಏನಾದರೂ ಉಡುಗೊರೆ ಅಥವಾ ನೆರವು ಸಿಗ್ಬೋದು. ಇಲ್ಲಿ ಬಹಳ ಮುಖ್ಯ ವಿಷಯ ಏನಂದರೆ, ಇಷ್ಟೆಲ್ಲ ನೆಗೆಟಿವ್ಸ್ ಇದೆ ಅಂತ ಬೇಸರ ಪಡಬಾರ್ದು ವೀಕ್ಷಕರೇ. ಯಾಕಂದರೆ ರಾಷ್ಟ್ರಾಧಿಪತಿ ರವಿ, ಶುಭ ಗ್ರಹ ಗುರು, ಹಾಗೆಯೇ ದ್ವಿತೀಯ ಏಕಾದಶಪತಿ ಬುಧನ ಜೊತೆ ಈ 3 ಬಹಳ ಬಲಿಷ್ಠವಾಗಿರೋದ್ರಿಂದ ಏನೇ ಅಡಚಣೆಗಳು ಬಂದರೂ ಸಿಂಹ ರಾಶಿಯವರು ಅಂತಿಮದಲ್ಲಿ ಅವ್ರಿಗೆ ಜಯ ಉಂಟಾಗತ್ತೆ, ದಾಟ್ಕೊಂಡ್ಬರ್ತಾರೆ. ಪರಿಹಾರ: ರಾಶಿಯಲ್ಲಿ ಕೇತು ಇರೋದ್ರಿಂದ, ಹಾಗೆ ಸಪ್ತಮದಲ್ಲಿ ರಾಹು ಇರೋದ್ರಿಂದ ರಾಹು ಕೇತು ಮಂತ್ರ ಜಪಗಳು ಬಹಳ ಸುಲಭ ಪರಿಹಾರಗಳು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ವೀಕ್ಷಕರೇ, ಈ ಕಲಿಯುಗದಲ್ಲಿ ಹೋಮಗಳು ಹವನಗಳು ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಯಜ್ಞಾನಾಂ ಜಪ ಯಜ್ಞ ಅಂತ ಶ್ರೀಕೃಷ್ಣ ಪರಮಾತ್ಮ ಭಾಳ ಸ್ಪಷ್ಟ ಹೇಳ್ತಾನೆ. ಈ ಹೋಮಗಳ ನಡುವೆ ಸ್ವಲ್ಪ ಹಾವಳಿ ಜಾಸ್ತಿ ಆಗ್ತಾಯಿದೆ ವೀಕ್ಷಕರೇ. ಸಂಜೆ ಸೂರ್ಯಾಸ್ತಮದ ನಂತರ, ಹಾಗೆಯೇ ರಾತ್ರಿ ಊಟಕ್ಕೆ ಮುಂಚಿತವಾಗಿ ದಕ್ಷಿಣಾಭಿಮುಖ ರಾಹು ಕೇತುಗಳ ಮಂತ್ರಗಳ ಪರ್ಯಾಯವಾಗಿ 11 ಬಾರಿ ಜಪಿಸಬೇಕು. ಪರಿಹಾರ ಅಂದರೆ ಆಲ್ಟರ್ನೇಟಿವ್ ಆಗಿ ಹೇಳ್ಕೋಬೇಕು. ಅಂದರೆ ಮೊದಲು ರಾಹು ಮಂತ್ರ ಹೇಳಿ ಆ ನಂತರ ಕೇತು ಮಂತ್ರ ಹೇಳ್ತಾ ಇರಬೇಕು. ಇದನ್ನು ಕಂಟಿನ್ಯೂ ಮಾಡಿಕೊಂಡು ಒಟ್ಟು 9 ಬಾರಿ ಮಾಡ್ಕೋಬೇಕು. ಹೀಗೆ ಬರುತ್ತೆ. ಮೊದಲು ರಾಹು ಮಂತ್ರ: ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಅದಾದ ತಕ್ಷಣ ಕೇತು ಹೇಳಬೇಕು: ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ.
ಮತ್ತೆ ನೀವು ತಿರುಗಿ ಶುರು ಮಾಡ್ಕೋಬೇಕು. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಪಲಾಶಪುಷ್ಪ ಸಂಕಾಶಂ ತಾರಕಾಗ್ರ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಈ ರೀತಿಯಲ್ಲಿ ಇದು 9 ಬಾರಿ ಮಾಡ್ಕೋಬೇಕು. ಇಷ್ಟು ವೀಕ್ಷಕರೇ ಸಿಂಹ ರಾಶಿಯ ಫಲಗಳು. ಈಗ ಕನ್ಯಾ ರಾಶಿ ಪಂಚಮದಲ್ಲಿ ಲಾಭಾಧಿಪತಿ ಚಂದ್ರ ಇರೋದ್ರಿಂದ ಕನ್ಯಾ ರಾಶಿಯವರಿಗೆ ಹಿಂದೆ ಮಾಡಿದ ಇನ್ವೆಸ್ಟ್ಮೆಂಟ್ಸಿಂದ ಸ್ವಲ್ಪ ಲಾಭ ಬರುತ್ತೆ. ಶೇರ್ ಮಾರ್ಕೆಟಿಂದ ಕೂಡ ಸ್ವಲ್ಪ ಲಾಭ ಬರ್ಬೋದು. ಆದರೆ ಪಂಚಮ ಹಾಗೂ ಷಷ್ಠ್ಯಾಧಿಪತಿ ಶನಿ ಸಪ್ತಮದಿಂದ ರಾಶಿಯ ಮೇಲೆ ದೃಷ್ಟಿ ಹಾಕೋದ್ರಿಂದ ಏನು ಲಾಭಗಳು ಬಂದಿರುತ್ತೋ ಮತ್ತೆ ಅದನ್ನು ಶೇರ್ ಮಾರ್ಕೆಟಲ್ಲಿ ರೀಇನ್ವೆಸ್ಟ್ ಮಾಡಿದರೆ ಅದರಿಂದ ಬಹಳ ನಷ್ಟ ಆಗಿ ಬಂದಿರೋ ಹಣವನ್ನು ಕಳ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಸದ್ಯಕ್ಕೆ ಅದನ್ನು ಸೇಫಾಗಿ ಬ್ಯಾಂಕ್ ಡಿಪಾಸಿಟ್ಸಲ್ಲಿಟ್ಟರೆ ಭಾಳ ಒಳ್ಳೆಯದು. ಷಷ್ಠದಲ್ಲಿ ರಾಹು ಇದ್ದರೆ ಒಳ್ಳೆಯದೇ, ಆದರೆ 6ನೇ ಮನೆ ಮೇಲೆ ಅಶುಭ ತೃತೀಯ ಷಷ್ಠ್ಯಾಧಿಪತಿ ಕುಜನ ದೃಷ್ಟಿ ಇರೋದ್ರಿಂದ ಪದೇ ಪದೇ ಸೋಂಕು ಉಂಟಾಗ್ತಾ ಇರುತ್ತೆ. ಕಾಲಲ್ಲಿ ಶಸ್ತ್ರಚಿಕಿತ್ಸೆ ಆಗುವಂಥ ಸಾಧ್ಯತೆ ಇರುತ್ತೆ. ಅದು ಹೆಂಗಾದರೂ ಆಗ್ಬೋದು. ಅದಕ್ಕೆ ಈ ಡಯಾಬಿಟಿಸ್ ಪೇಷಂಟ್ಸ್ ಭಾಳ ಕೇರ್ಫುಲ್ ಆಗಿರಬೇಕು. ಅಂದರೆ ಏನಾದರೂ ಇನ್ಫೆಕ್ಷನ್ ಆಗಿ ಸೂಕ್ತ ಸಮಯದಲ್ಲಿ ನುರಿತ ವೈದ್ಯರ ಚಿಕಿತ್ಸೆ ಪಡೆಯದಿದ್ದರೆ ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಸಾಧ್ಯತೆ ಇರುತ್ತೆ. ಸಪ್ತಮದಲ್ಲಿ ಶನಿ ಇದ್ದರೆ 33ರಿಂದ 38ರ ವಯಸ್ಸು ಒಳಗೆ ಇರುವಂಥ ಅವಿವಾಹಿತರು ಮದುವೆ ಅವರಿಗೆ ಲಭಿಸಬಹುದು, ಲೇಟ್ ಮ್ಯಾರೇಜ್ ಅಂತ. ದ್ವಿತೀಯ ನವಮಾಧಿಪತಿ ಶುಕ್ರ ಅಷ್ಟಮದಲ್ಲಿದ್ದರೆ ದಾಂಪತ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಪತಿ ಅಥವಾ ಪತ್ನಿ ನಡುವೆ ಅಸಮಾಧಾನದ ವಾತಾವರಣ ಇರುತ್ತೆ. ಕರ್ಮಸ್ಥಾನದಲ್ಲಿ ಅಂದರೆ 10ನೇ ಮನೆಯಲ್ಲಿ ಗುರು ಇರೋದ್ರಿಂದ ನೌಕರಿಯಲ್ಲಿರೋರಿಗೆ ಸ್ಥಾನ ಪಲ್ಲಟ. ರವಿ ಕೂಡ 10ನೇ ಮನೆಯಲ್ಲಿರೋದ್ರಿಂದ ಸರ್ಕಾರಿ ನೌಕರಿಯಲ್ಲಿರೋರಿಗೆ ಬಡ್ತಿ ಆಗುತ್ತೆ, ಅಂದರೆ ಪ್ರಮೋಷನ್. ಹಾಗೂ ರಾಷ್ಟ್ರಾಧಿಪತಿ ಹಾಗೂ ಕರ್ಮಸ್ಥಾನಾಧಿಪತಿ ಬುಧನು ಅಲ್ಲೇ ಇರೋದ್ರಿಂದ ಕನ್ಯಾ ರಾಶಿಯ ಉದ್ಯಮಿಗಳಿಗೆ ಬಹಳ ಒಳ್ಳೆಯ ಲಾಭ ಮತ್ತು ಎಕ್ಸ್ಪ್ಯಾನ್ಷನ್, ಡೈವರ್ಸಿಫಿಕೇಷನ್ ಈ ರೀತಿಯಲ್ಲಿ ಬಿಸ್ನೆಸ್ಸಲ್ಲಿ ಆಗುತ್ತೆ. ಇನ್ನು ಪರಿಹಾರ ನೋಡಿ ವೀಕ್ಷಕರು, ಪರಿಹಾರಕ್ಕೆ ಸಂಬಂಧಪಟ್ಟ ಒಂದು ವಿಷಯ ಹೇಳ್ತೀನಿ. ಇತ್ತೀಚೆಗೆ ನಮ್ಮ ಕ್ಲೈಂಟ್ಸ್ ಕೆಲವರು ನಂಗೆ ಫೀಡ್ಬ್ಯಾಕ್ ಕೊಡ್ತಾ ಇರ್ತಾರೆ. ಏನೇನೋ ಪರಿಹಾರ ಹೇಳ್ತಾ ಇರ್ತಾರಂತೆ. ಇವತ್ತು ಇದು ಮಾಡಿಬಿಡಿ, ರಾತ್ರಿ ನೀವು ಕೋಟ್ಯಾಧಿಪತಿ ಆಗಿಬಿಡ್ತೀರಾ, ಇನ್ನೇನೋ ಮಾಡಿದ್ರೆ ನಾಳೆ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ, ಕೈ ಮೇಲೆ ಬರ್ಕೊಂಬಿಡಿ, ನೀವು 15 ದಿವಸದಲ್ಲಿ ಲಕ್ಷಾಧಿಪತಿ ಆಗಿಬಿಡ್ತೀರಾ, ನಿಮಗೆ ಬಂಪರ್ ಹೊಡೆದು ಬಿಡುತ್ತೆ ಅಂತ ಈ ಥರ ಪದಗಳು, ಬಂಪರು ಗ್ಯಾರಂಟಿನ ಪದಗಳು ಯಾರೂ ಯೂಸ್ ಮಾಡಬಾರ್ದು ವೀಕ್ಷಕರೇ. ಯಾಕೆಂದರೆ ನಮ್ಮ ಮೇಲೆ ನಮಗೆ ಗ್ಯಾರಂಟಿ ಇರಲ್ಲ, ಅದು ಬ್ರಹ್ಮ ಒಬ್ಬನೇ ಹೇಳೋಕ್ಕಾಗೋದು. ಜೊತೆಯಲ್ಲಿ ಯಾವುದೇ ಪರಿಹಾರ ನೀವು ಮಾಡಿದ್ರೂ ನೀವು ಜಾತಕದಲ್ಲಿ ನೀವು ಕೋಟ್ಯಾಧಿಪತಿಗಳಾಗ್ತಿರ್ತಿದ್ರೆ ಕೋಟ್ಯಾಧಿಪತಿ ಯೋಗ ಬರ್ಬೋದು, ಯಾವಾಗ ಬರಬೇಕು ಅದು ಬರುತ್ತೆ. ಅದಿಲ್ಲ ಅಂದರೆ ಸುಮ್ಮನೆ ಬರ್ಕೊಳ್ಳೋದ್ರಿಂದ, ಸುಮ್ಮನೆ ಏನೋ ಹೇಳ್ಕೊಳ್ಳೋದ್ರಿಂದ ಅಥವಾ ಈ ಅಫರ್ಮೇಷನ್ಸ್ ಅಷ್ಟೇ, ಎಲ್ಲಿ ಮಾಡಬೇಕು ಅಷ್ಟೇ ಮಾಡಬೇಕು ಹೊರತು ಅದರಿಂದ ನಿಮ್ಮ ಜೀವನ ಚೇಂಜ್ ಆಗೋದಿಲ್ಲ. ಯಾವುದೇ ರೀತಿಯಲ್ಲಿ ನಿಮ್ಮ ಗ್ರಹಸ್ಥಿತಿಗಳದ್ದು ನೆಗೆಟಿವ್ ಎಫೆಕ್ಟ್ಸ್ ಕಮ್ಮಿ ಆಗಬೇಕು ಅಂದರೆ, ಇಲ್ಲ ನಿಮಗೆ ಲೈಫಲ್ಲಿ ಸಕ್ಸಸ್ ಬರಬೇಕು ಅಂದರೆ ಏಕಾಗ್ರತೆ ಇರಬೇಕು, ಹಾರ್ಡ್ ವರ್ಕ್. ದೇರ್ ಆರ್ ನೋ ಮ್ಯಾಜಿಕ್ ಪಿಲ್ಸ್ ಅಂತ ತಿಳ್ಕೊಳ್ಳಿ. ಈ ರೀತಿ ಯಾರು ಹೇಳ್ತಾರೋ ಖಂಡಿತವಾಗಿ ಮಿಸ್ಲೀಡ್ ಮಾಡ್ತಾ ಇರ್ತಾರೆ. ಇದೊಂದು ವಸ್ತು ಅಡುಗೆ ಮೇಲೆ ಇಟ್ಬಿಡಿ, ಅದೊಂದು ವಸ್ತು ಹಂಗೆ ಮಾಡಿಬಿಡಿ ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ, ಇದು ಮಾಡೋದು ತಪ್ಪಾಗುತ್ತೆ, ಅದು ಮಿಸ್ಲೀಡ್ ಮಾಡ್ದಂಗೆ ಆಗುತ್ತೆ. ಹಾಗೆಯೇ ಪರಿಹಾರಕ್ಕೆ ಬಂದಾಗ ಕನ್ಯಾ ರಾಶಿಗೆ ಶನಿ ಅಶುಭವಾಗಿರೋದ್ರಿಂದ ಶಿವನ ಆರಾಧನೆ ಮಾಡಬೇಕು. ಶನಿಗೆ ನಾವು ಶಿವಪ್ರಿಯ ಅಂತ ಹೇಳ್ತೀವಿ. ಬಹಳ ಸರಳ ಪರಿಹಾರ ಏನಂದರೆ ದಿನನಿತ್ಯ ಬೆಳಗ್ಗೆ ಹಾಗೂ ಸಂಜೆ ಕೇವಲ 3 ತಿಂಗಳ ಕಾಲ ಉತ್ತರಾಭಿಮುಖ 500 ಬಾರಿ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಜಪಿಸಬೇಕಾಗತ್ತೆ. ಇದಕ್ಕೆ ಬಹಳ ಸಮಯ ನಡೆಯೋದಿಲ್ಲ. ಇಷ್ಟು ವೀಕ್ಷಕರೇ ಕನ್ಯಾ ರಾಶಿಗೆ ಸಂಬಂಧಪಟ್ಟಿದ್ದ ಫಲಗಳು. ಈಗ ತುಲಾರಾಶಿ ರಾಶಿಯಾಧಿಪತಿ ಶುಕ್ರ ಸಪ್ತಮದಲ್ಲಿ ರಾಶಿಯ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ತುಲಾರಾಶಿಯವರಿಗೆ ಸ್ವಲ್ಪ ಒಳ್ಳೆಯದೇನೆ. ಹಿಂದಿನ ನನಸುಗಳು ಪೂರೈಕೆ ಆಗುವಂಥ ಸಮಯ ಇದು. ಸಾಕಷ್ಟು 3-4 ವರ್ಷದಲ್ಲಿ ತುಲಾರಾಶಿಯವರು ಸಾಕಷ್ಟು ಕೇಸಸ್ನ ನೋಡಿದಾಗ ಭಾಳ ಅನುಭವಿಸ್ಬಿಟ್ಟಿದ್ದಾರೆ. ಒಂದು ಹೊಸ ಮನೆ ಅಥವಾ ಹೊಸ ವಾಹನ ಯೋಗ ಕೂಡ ಇರುತ್ತೆ. ಚತುರ್ಥದಲ್ಲಿ ಕರ್ಮಸ್ಥಾನಾಧಿಪತಿ ಚಂದ್ರ ಇರೋದ್ರಿಂದ ವೃತ್ತಿಯಲ್ಲಿ ಏಳಿಗೆ ಆಗುತ್ತೆ, ಉದ್ಯಮದಲ್ಲಿ ಸುಧಾರಣೆ ಆಗುತ್ತೆ. ಹಾಗೆಯೇ ಚಂದ್ರ ಒಂದು ಜಲಗ್ರಹ ಆಗಿರೋದ್ರಿಂದ 10ನೇ ಮನೆ ಒಂದು ಜಲತತ್ವ ರಾಶಿ ಆಗಿರೋದ್ರಿಂದ ತುಲಾರಾಶಿಯವರಿಗೆ ಹೊರ ದೇಶದಲ್ಲೂ ವ್ಯಾಪಾರಗಳು ಶುರು ಆಗುತ್ತೆ, ಅಲ್ಲೂ ಬ್ರಾಂಚಸ್ ಓಪನ್ ಮಾಡ್ಬೋದು. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ತುಲಾರಾಶಿಗೆ ಈ ಆಶೀರ್ವಾದಗಳು ಹೆಚ್ಚಾಗಿ ವಿಶಾಖ ನಕ್ಷತ್ರಕ್ಕೆ ಮಾತ್ರ ಇರುತ್ತೆ. ತುಲಾರಾಶಿ ವಿಶಾಖ ನಕ್ಷತ್ರಕ್ಕೆ
ಚಿತ್ತಾ ನಕ್ಷತ್ರದವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಜಾಸ್ತಿ ಇರುತ್ತೆ. ಸ್ವಾತಿ ನಕ್ಷತ್ರದವರಿಗೆ ಕೆಲವು ಹಿಂದಿನ ತಪ್ಪು ನಿರ್ಧಾರಗಳಿಂದ ಆತಂಕ ಹಾಗೂ ಭಯ ಕೂಡ ಉಂಟಾಗ್ಬೋದು. ಪಂಚಮದಲ್ಲಿ ರಾಹು ಇದ್ದರೆ ತುಲಾ ರಾಶಿಯವರಿಗೆ ಅವರ ಮಕ್ಕಳ ಚಿಂತೆ ಸ್ವಲ್ಪ ಹೆಚ್ಚಿರುತ್ತೆ. ಇಲ್ಲಿ ಸಹ ಈ ರಾಹು ಸ್ಥಿತಿಯಿಂದ ತುಲಾ ರಾಶಿಯ ಗರ್ಭಿಣಿಯರು ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗುತ್ತೆ. ಷಷ್ಠದಲ್ಲಿ ಶನಿ ಇರೋದು ಒಳ್ಳೆಯದೇ, ಹಾಗನ್ಬಿಟ್ಟು ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೂ ತಕ್ಕ ಮಟ್ಟಿಗೆ ಕೆಲವು ಹಳೆಯ ಇಷ್ಟಾರ್ಥಗಳು ಈಡೇರುತ್ತೆ. ಶುಕ್ರನ ಸ್ಥಿತಿಯಿಂದ ತುಲಾ ರಾಶಿಯ ಅವಿವಾಹಿತರಿಗೆ ಶುಭ ಉಂಟಾಗುತ್ತೆ. ಸಪ್ತಮಾಧಿಪತಿ ಕುಜ ಕೇತುಗ್ರಸ್ತನಾಗಿ ಲಾಭದಲ್ಲಿರೋದ್ರಿಂದ ತುಲಾ ರಾಶಿಯ ಪತಿ ಅಥವಾ ಪತ್ನಿಗೆ ಅನಿರೀಕ್ಷಿತ ಧನಲಾಭ ಉಂಟಾಗುತ್ತೆ. ಇನ್ನು ಗುರು ಭಾಗ್ಯಸ್ಥಾನದಲ್ಲಿರೋದ್ರಿಂದ ಜೊತೆಯಲ್ಲಿ ಭಾಗ್ಯಾಧಿಪತಿ ಬುಧನೂ ಅಲ್ಲೇ ಇರೋದ್ರಿಂದ ತಂದೆಯಿಂದ ಸ್ವಲ್ಪ ಧನಲಾಭ ಉಂಟಾಗುತ್ತೆ. ಹಾಗೆಯೇ ಸಂಪತ್ತು ಯಾವುದೋ ರೀತಿಯಲ್ಲಿ ಅವ್ರಿಗೆ ಎಷ್ಟು ಬರ್ತಾಯಿದೆಯೋ ಅದು ದುಪ್ಪಟ್ಟಾಗ್ಬೋದು. ಲಾಭಾಧಿಪತಿ ರವಿಯು ಭಾಗ್ಯದಲ್ಲಿರೋದ್ರಿಂದ ತುಲಾ ರಾಶಿಯ ವಿಶಾಖ ನಕ್ಷತ್ರದವರಿಗೆ ಕೀರ್ತಿ ಹಾಗೂ ಪ್ರತಿಷ್ಠೆ ಹೆಚ್ಚುತ್ತೆ ವೀಕ್ಷಕರೇ. ಇನ್ನು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಪಂಚಮ ರಾಹು ಅಷ್ಟು ಒಳ್ಳೆಯದಲ್ಲ. ಯಾವುದಾದ್ರು ಒಂದು ಕೆಡ್ತಾ ಇರುತ್ತೆ ಬಿಡಿ, ಹಾಗನ್ಬಿಟ್ಟು ಗಾಬರಿ ಪಡಬೇಕು ಅಂತಿಲ್ಲ. ಶನಿಭದ್ರಾಹು ಅಂತ ಹೇಳ್ತಾರೆ. ಹೀಗಾಗಿ ತುಲಾ ರಾಶಿಯವರು ಬೆಳಗ್ಗೆ ಉತ್ತರಾಭಿಮುಖ ಕಾಲಭೈರವ ಗಾಯತ್ರಿ ಮಂತ್ರವನ್ನು 40 ಬಾರಿ ಜಪಿಸಿದರೆ ಅದು ಬಹಳ ಒಳ್ಳೆಯದು. ಈ ಮಂತ್ರಗಳು ಹೇಳಿದಾಗ ಏನಾಗುತ್ತೆ ಅಂದರೆ ನಮ್ಮ ಸುತ್ತಲೂ ಒಂದು ಆರ ಅಂತ ಡೆವಲಪ್ ಆಗುತ್ತೆ, ಒಂದು ಮ್ಯಾಗ್ನೆಟಿಕ್ ಫೀಲ್ಡು. ಅದು ನಮ್ಮನ್ನು ಸ್ಟ್ರೆಂಗ್ತನ್ ಮಾಡುತ್ತೆ, ನೆಗೆಟಿವ್ಸ್ನ ಬ್ಲಾಕ್ ಮಾಡುತ್ತೆ. ಈ ಮಂತ್ರ ಹೀಗೆ ಬರುತ್ತೆ: ಓಂ ಕಾಲ ಕಾಲಾಯ ವಿದ್ಮಹೇ ಕಾಲಾತೀತಾಯ ಧೀಮಹೇ ತನ್ನೋ ಭೈರವ ಪ್ರಚೋದಯಾತ್. ಓಂ ಕಾಲ ಕಾಲಾಯ ವಿದ್ಮಹೇ ಕಾಲಾತೀತಾಯ ಧೀಮಹಿ ತನ್ನೋ ಭೈರವ ಪ್ರಚೋದಯಾತ್. ಹಾಗೆಯೇ 3 ಸೋಮವಾರಗಳು ಶಿವನ ದೇಗುಲಕ್ಕೆ ಸ್ವಲ್ಪ ಮೊಸರು, ಹಾಲು ಹಾಗೂ ಬಿಲ್ಪತ್ರೆ ಅರ್ಪಿಸಿ ಅಲ್ಲಿ ಅರ್ಚನೆ ಮಾಡಿಸ್ಕೊಂಡ್ರೆ ಅದು ಭಾಳ ಒಳ್ಳೆಯದು. ಇಷ್ಟು ವೀಕ್ಷಕರೇ ತುಲಾ ರಾಶಿಯ ಫಲಾಫಲಗಳು. ಈಗ ವೃಶ್ಚಿಕ ರಾಶಿ. ರಾಶ್ಯಾಧಿಪತಿ ಕುಜ 10ನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿರೋದ್ರಿಂದ ಅದು ಒಳ್ಳೆಯದೇ. ಆದರೆ ಕೇತುಗ್ರಸ್ತನಾಗಿರೋದ್ರಿಂದ ವೃಶ್ಚಿಕ ರಾಶಿಯವರ ಇಮ್ಯೂನ್ ಸಿಸ್ಟಮ್ ಇರುತ್ತಲ್ಲ, ಅಂದರೆ ಪ್ರತಿರಕ್ಷಣಾ ವ್ಯವಸ್ಥೆ ದುರ್ಬಲ ಆಗಿ ಪದೇ ಪದೇ ಶೀತ, ನೆಗಡಿ, ಪಿತ್ತ ಪ್ರಕೃತಿ ಆರೋಗ್ಯದ ಸಮಸ್ಯೆಗಳು, ಸೋಂಕುಗಳು ಈ ರೀತಿ ಕಾಡ್ತಾನೆ ಇರುತ್ತೆ. ಹಾಗೆಯೇ ಕುಜನ ಚತುರ್ಥ ದೃಷ್ಟಿ ರಾಶಿಯ ಮೇಲೆ ಇರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಬಹಳ ಒತ್ತಡಗಳು ಇರುತ್ತೆ. ಕೆಲಸದಲ್ಲಿರ್ಬೋದು ಅಥವಾ ಮನೆಯ ವಾತಾವರಣದಲ್ಲೂ ಇರ್ಬೋದು. ವೃಶ್ಚಿಕ ರಾಶಿಯ ರಕ್ಷಣಾ ವ್ಯವಸ್ಥೆಯಲ್ಲಿ ಇರುವಂಥವ್ರು ಅಂದರೆ ಆರ್ಮಿ, ಪೊಲೀಸ್ ಈ ರೀತಿ ಬಹಳ ಜಾಗ್ರತೆ ವಹಿಸಬೇಕು. ಇಲ್ಲದಿದ್ದರೆ ಏನೋ ಎಡವಟ್ಟು ಮಾಡಿಕೊಂಡು ಭಾಳ ಕಷ್ಟಗಳನ್ನ ಎದುರಿಸಬೇಕಾಗತ್ತೆ. ತೃತೀಯದಲ್ಲಿ ಭಾಗ್ಯಾಧಿಪತಿ ಚಂದ್ರ ಇರೋದ್ರಿಂದ ಪುಣ್ಯಕ್ಷೇತ್ರ ಪ್ರಯಾಣಗಳು ಇರುತ್ತೆ. ಅಂದರೆ ಪಿಲಿಗ್ರಿಮೇಜಸ್ ಅಂತ ಹೇಳ್ತೀವಿ, ಅಯೋಧ್ಯೆಗೆ ಹೋಗೋದು, ಮತ್ತೊಂದು ಕಡೆ ಇನ್ನೆಲ್ಲ ವಾರಣಾಸಿಗೆ ಹೋಗೋದು, ಈ ರೀತಿಯಲ್ಲಿ ಆಗುತ್ತೆ. ಚತುರ್ಥದಲ್ಲಿ ರಾಹು ಇದ್ದರೆ ತಾಯಿ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಸಪ್ತಮಾಧಿಪತಿ ಶುಕ್ರ ಷಷ್ಠದಲ್ಲಿದ್ದರೆ ಪತಿ ಪತ್ನಿಗಳಲ್ಲಿ ವಿರಸ ಉಂಟಾಗ್ಬೋದು, ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳನೂ ಆಗ್ಬೋದು. ಪಂಚಮದಲ್ಲಿ ಶನಿ ಇದ್ದು ಶನಿಯ ಮೇಲೆ ಕುಜನ ಅಷ್ಟಮ ದೃಷ್ಟಿ ಇರೋದ್ರಿಂದ ವೃಶ್ಚಿಕ ರಾಶಿ ಅವರ ಮಕ್ಕಳು ವಿಚಿತ್ರ ವರ್ತನೆಯಿಂದ, ಅಂದರೆ ವೃಶ್ಚಿಕ ರಾಶಿಯವರ ಮಕ್ಕಳು ಇರ್ತಲ್ಲ ಸ್ವಲ್ಪ ವಿಚಿತ್ರ ವರ್ತನೆ ಮಾಡ್ಕೋಬೋದು. ಎಲ್ರಿಗೂ ಅಂತಲ್ಲ, ಕೆಲವರಿಗೆ ಅಕ್ಕಪಕ್ಕದವರ ಮನೆಯವ್ರ ಜೊತೆ ಅಪಾರ್ಥಗಳು ಹಾಗೂ ಜಗಳಗಳು. ನನಗೆ ನೋಡಿ ವೀಕ್ಷಕರೇ, ಬಹಳ ಕ್ಲೈಂಟ್ಸು ಹೇಳ್ಕೊಳ್ತಾರೆ, ಕೆಲವರು ಅವರ ಮಕ್ಕಳು ಜೋರಾಗಿ ಕೂಗ್ಕೊಳ್ಳೋದು, ಕಿರ್ಚ್ಕೊಳ್ಳೋದು, ವಿಪರೀತ ಜ್ವರ ಕಿರ್ಚ್ಕೊಳ್ಳೋದು, ಅದೇನೋ ಗಂಟ್ಲು ಹರಿಯೋಂಗೆ ಅಂತ ಹೇಳ್ತಾರಲ್ಲ ಹಾಗೆ, ಅಕ್ಕಪಕ್ಕದ ಮನೆ ಕಿಟಕಿಗಳ ಮೇಲೆ ಬಾಲ್ ಹೊಡೆಯೋದು, ಆಮೇಲೆ ಇನ್ನೊಂದು ಮನೆ ಮುಂದೆ ಚಪ್ಪಲಿ ಬಿಟ್ಬಿಟ್ಟು ಪರ್ಕೆ ಇಟ್ಬಿಡೋದು, ಕೂಗ್ಕೊಳ್ಳೋದು, ಜಗಳ ಆಡೋದು, ಶೂ ಚಪ್ಪಲಿ ಇಡೋದು, ಇದೆಲ್ಲ ಮಾಡ್ತಾ ಇರ್ತಾರೆ. ಮಕ್ಕಳು ಮಾಡ್ತಾರೆ, ಕೆಲವು ಹಿರಿಯರು ಮಾಡ್ತಾರೆ, ಅದು ಬೇರೆ. ಜನರಲಾಗಿ ನಾವು ಹಿರಿಯರು ಹಂಗೆ ಮಾಡಿದ್ರೆ ನಮ್ಮ ಮಕ್ಕಳು ಮುಂದಕ್ಕೆ ಹಾಗೆ ಆಗ್ತಾರೆ. ಅದರಿಂದ ಸಮಾಜದಲ್ಲಿ ಕೆಟ್ಟ ಹೆಸರು ಬರುತ್ತೆ. ಹಾಗೆಯೇ ನೆರೆಹೊರೆಯವರಿಗೆ ಭಾಳ ತೊಂದರೆಗಳುಂಟಾಗಿ ಮನಸ್ಸಿಗೆ ಬೇಜಾರಾಗುತ್ತಲ್ಲ, ಕರ್ಮಗಳು ಅವ್ರನ್ನ ತಿಂದು ಹಾಕಿಬಿಡುತ್ತೆ. ಅವರ ಪೋಷಕರು ಸುಮ್ಮನೆ ಇರ್ತಾ ಇರುತ್ತೆ, ಇಂಥ ಮಕ್ಕಳ ಪೋಷಕರು ತಲೆನೇ ಕೆಡ್ಸ್ಕೊಳ್ಳಲ್ವಂತೆ. ಏನೋ ಭಾಳ ಖುಷಿ, ಅವ್ರ ಮಕ್ಕಳು ಮಾಡ್ತಾರೋ ಗನಂದಾರಿ ಕೆಲಸಗಳು ಭಾಳ ಚೆನ್ನಾಗಿದೆ ಅಂತ ಅವರೇನೋ ಖುಷಿ. ಮಕ್ಕಳಿಗೆ ಹೇಗೆ ನಡ್ಕೋಬೇಕು ಅಂತ ಕಲಿಸ್ಕೊಡೋದಿಲ್ಲ. ಗಲಾಟೆ ಮಾಡಿ ಅಕ್ಕಪಕ್ಕದವರಿಗೆ ತೊಂದರೆ ಕೊಡೋ ಹಾಗೆ,
ಹುಚ್ಚಾಗಿ ಆಡ್ತಿದ್ರು ಆ ಪೋಷಕರು ಏನೂ ಹೇಳೋದಿಲ್ಲ. ಸಮಾಜದಲ್ಲಿ ಮಕ್ಕಳನ್ನು ಸರಿಯಾಗಿ ಬೆಳೆಸೋದು ಪೋಷಕರ ಕರ್ತವ್ಯ. ಅದರರ್ಥ ಪೋಷಕರು ಕೂಡ ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡ್ಕೋಬೇಕು. ಆಗಲೇ ಮಕ್ಕಳು ಜೀವನದಲ್ಲಿ ಒಳ್ಳೆಯ ಪ್ರಜೆಗಳಾಗೋದು. ಹೀಗಾಗಿ ಇಂಥ ಚೇಷ್ಟೆ ಮಾಡೋ ಮಕ್ಕಳನ್ನು ಪೋಷಕರು ಸರಿಯಾಗಿ ತಿದ್ದಬೇಕು. ಅದು ಅವರ ಪ್ರಥಮ ಕರ್ತವ್ಯ. ಅಷ್ಟಮದಲ್ಲಿ ರವಿ, ಗುರು ಹಾಗೂ ಬುಧ ಇದ್ದರೆ ಪಿತ್ರಾರ್ಜಿತ ಆಸ್ತಿ ಲಭ್ಯ ಆಗುತ್ತೆ. ಪರಿಹಾರ: ಪಂಚಮಾಧಿಪತಿ ಗುರು ಬುಧನ ಮನೆಯಲ್ಲಿರೋದ್ರಿಂದ, ಬುಧನ ಅಧಿಪತಿ ಮಹಾವಿಷ್ಣು ಆಗಿರೋದ್ರಿಂದ ವಿಷ್ಣು ಆರಾಧನೆ ಮಾಡಬೇಕು. ಈ ವಿಷ್ಣು ಮಂತ್ರವನ್ನು ದಿನನಿತ್ಯ ಸಂಜೆ ಉತ್ತರಾಭಿಮುಖ 70 ಬಾರಿ ಜಪಿಸಬೇಕು. ಸಂಜೆನೇ ಯಾಕೆ ಮಾಡಬೇಕು ಅಂದರೆ, ಈ ವಿಷ್ಣುಗೆ ಸಂಬಂಧಪಟ್ಟು ಯಾವುದೇ ಮಾಡಿದ್ರು ಅಸ್ತಮಾನೆ ಸ್ವಯಂ ವಿಷ್ಣು ಅಂತೇಳಿ ಅದಕ್ಕೆ ಸ್ವಲ್ಪ ಬಲ ಜಾಸ್ತಿ ಇರುತ್ತೆ ಅಂತ. ಈ ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ, ಮಂಗಳಂ ಭಗವಾನ್ ವಿಷ್ಣು, ಮಂಗಳಂ ಗರುಡಧ್ವಜ, ಮಂಗಳಂ ಪುಂಡರೀಕಾಕ್ಷ, ಮಂಗಳಾಯ ತನೋಹರಿ. ಮತ್ತೊಂದು ಸತಿ ಹೇಳ್ತೀನಿ: ಮಂಗಳಂ ಭಗವಾನ್ ವಿಷ್ಣು, ಮಂಗಳಂ ಗರುಡಧ್ವಜ, ಮಂಗಳಂ ಪುಂಡರೀಕಾಕ್ಷ, ಮಂಗಳಾಯ ತನೋಹರಿ. ಹಾಗೆಯೇ 8 ಬುಧವಾರಗಳು ವಿಷ್ಣು ದೇಗುಲಕ್ಕೆ, ಅಂದರೆ ವಿಷ್ಣುವಿನ ಯಾವುದೇ ರೂಪ ಆಗಿರ್ಬೋದು, ಶ್ರೀರಾಮ, ಕೃಷ್ಣ, ರಂಗನಾಥ, ಸ್ವಲ್ಪ ಹೆಸರು ಕಾಳನ್ನು ಅರ್ಪಿಸಿ ದಯವಿಟ್ಟಲ್ಲಿ ಅರ್ಚನೆ ಮಾಡಿಸ್ಕೊಳ್ಳಿ. ಇಷ್ಟು ವೃಶ್ಚಿಕ ರಾಶಿಯ ಸಂಬಂಧಪಟ್ಟಿದ್ದು ಫಲಗಳು ವೀಕ್ಷಕ. ಈಗ ಧನುಸ್ಸು. ರಾಶ್ಯಾಧಿಪತಿ ಗುರು ಬಲಿಷ್ಠನಾಗಿ ರಾಶಿಯ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ತಕ್ಕ ಮಟ್ಟಿಗೆ ಅದು ಒಳ್ಳೆಯದೇ. ಇನ್ನು ರಾಶಿಯ ಮೇಲೆ ಶನಿಯ ದಶಮ ದೃಷ್ಟಿಯು ಇರೋದ್ರಿಂದ ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿ ಅಂತ ನಡೀತಾ ಇದೆ. ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು, ಏನೋ ದುಃಖ, ಉತ್ಸಾಹ ಕಮ್ಮಿ ಇರುತ್ತೆ, ಮಾನಸಿಕ ಲವಲವಿಕೆ ಅಂತ ಹೇಳ್ತೀವಲ್ಲ ಅದು ಕಡಿಮೆ ಇರುತ್ತೆ, ಮನಸ್ಸಲ್ಲಿ ಏನೋ ಒಂದು ಭಯ ಕಾಡ್ತಾ ಇರುತ್ತೆ. ಅಷ್ಟಮಾಧಿಪತಿ ಚಂದ್ರ ದ್ವಿತೀಯದಲ್ಲಿದ್ದರೆ ಬಹಳ ವರ್ಷಗಳಿಂದ ತಾಯಿ ಕಡೆಯಿಂದ ಬರಬೇಕಾಗಿರೋ ಆಸ್ತಿ, ಬಹಳ ಕಾಲದಿಂದ ವಿಳಂಬ ಆಗ್ತಾ ಇರೋವಂಥ ಆಸ್ತಿ ಅದಿದ್ದರೆ ಅದು ಸ್ವಲ್ಪ ಲಭ್ಯ ಆಗ್ಬೋದು. ತೃತೀಯದಲ್ಲಿ ರಾಹು ಇದ್ದರೆ ಒಡ ಹುಟ್ಟಿದವರ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ. ಪಂಚಮದಲ್ಲಿ ಶುಕ್ರ ಇರೋದ್ರಿಂದ ಧನುರಾಶಿಯ ಸ್ವಲ್ಪ ವಯಸ್ಸಿಗೆ ಬಂದಿರುವಂಥ ಮಕ್ಕಳು ಪೋಷಕರಿಗೆ ಇಷ್ಟವಿಲ್ಲದ ಪ್ರೇಮ ಪ್ರಸಂಗದಲ್ಲಿ ಬಿದ್ದು ಪೋಷಕರ ಮನಸ್ಸಿಗೆ ನೋವು ಉಂಟು ಮಾಡಬಹುದು. ಸಪ್ತಮದಲ್ಲಿ ಭಾಗ್ಯಾಧಿಪತಿ ರವಿ ಹಾಗೂ ಸಪ್ತಮ ಕರ್ಮಸ್ಥಾನಾಧಿಪತಿ ಬುಧ ಇರೋದ್ರಿಂದ ಧನುರಾಶಿಯ ಅವಿವಾಹಿತರಿಗೆ ಶುಭ, ಹಾಗೆಯೇ ಉದ್ಯಮಿಗಳಿಗೆ ಒಳ್ಳೆಯ ಲಾಭ. ಪಿತೃಸ್ಥಾನದಲ್ಲಿ ಕುಜ ಹಾಗೂ ಕೇತು ಇದ್ದರೆ ತಂದೆ ಆರೋಗ್ಯದಲ್ಲಿ ಬಹಳ ಹೆಚ್ಚಿನ ಏರುಪೇರಾಗ್ಬೋದು. ಇದರಿಂದ ಮನಸ್ಸಿಗೆ ಸ್ವಲ್ಪ ಭಯ ಹಾಗೂ ನೋವು ಉಂಟಾಗ್ಬೋದು. ಇನ್ನು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಪಿತೃಸ್ಥಾನಕ್ಕೂ ಪಂಚಮಾಧಿಪತಿಗೂ ಹಾಗೂ ಶುಕ್ರನಿಗೂ ದೋಷ ಹೆಚ್ಚಾಗಿದೆ. ಅಮ್ಮನವರ ದೇಗುಲಕ್ಕೆ 12 ಶುಕ್ರವಾರಗಳು ಸ್ವಲ್ಪ ಒಣ ಅವರೆಕಾಳನ್ನು ಅರ್ಪಿಸಿ ಅರ್ಚೆಯನ್ನು ಮಾಡಿಸ್ಕೋಬೇಕು. ಹಾಗೆಯೇ ಸೂರ್ಯಾರಾಧನೆ ಮುಖ್ಯ. ದಿನನಿತ್ಯ ಬೆಳಗ್ಗೆ ಆದಿತ್ಯ ಹೃದಯ ಪಾರಾಯಣ ಮಾಡಿದರೆ ಬಹಳ ಒಳ್ಳೆಯದು. ಇದು ಆಗದೇ ಇರೋರು ಕೆಲವರಿಗೆ ಅನ್ಫಾರ್ಚುನೇಟ್ಲಿ ಕೆಲವರಿಗೆ ಬಾಯಿ ತಿರುಗಲ್ಲ ಅಥವಾ ಸೋಮಾರಿತನ ಜಾಸ್ತಿ ಇರುತ್ತೆ. ಇದಾಗದೇ ಇರೋರು ಅನುಕೂಲ ಇದ್ದರೆ ಚಿನ್ನದ ಉಂಗುರದಲ್ಲಿ ಕನಿಷ್ಠ 1 ವರ್ಷವಾದರೂ ಒಂದು ಮಾಣಿಕ್ಯ ಅಂದರೆ ರೂಬಿ ಅಂತ ಹೇಳ್ತೀವಲ್ಲ ಆ ಹರಳನ್ನು ಉಂಗುರದ ಬೆರಳಿಗೆ ಧರಿಸ್ಕೋಬೋದು. ಪುರುಷರು ಬಲಗೈ ಉಂಗುರದ ಬೆರಳಿಗೆ, ಸ್ತ್ರೀಯರು ಎಡಗೈ ಉಂಗುರದ ಬೆರಳಿಗೆ ಧರಿಸ್ಕೊಳ್ಳೋದು. ಮೊದಲಿಗೆ ಭಾನುವಾರ ಬೆಳಿಗ್ಗೆ ಪೂರ್ವಾಭಿಮುಖ ಸೂರ್ಯನ ದರ್ಶನ ಮಾಡ್ತಾ ಇದನ್ನು ಧರಿಸ್ಕೋಬೇಕು. ಇಷ್ಟು ಧನುರಾಶಿಯ ಫಲಾಫಲಗಳು. ಈಗ ಮಕರ ರಾಶಿಯಲ್ಲಿ ಸಪ್ತಮಾಧಿಪತಿ ಚಂದ್ರ ಇದ್ದರೆ ದಂಪತಿಗಳಲ್ಲಿ ಸಂತಾಸ ಉಂಟಾಗುತ್ತೆ, ಪ್ರೀತಿ ಹೆಚ್ಚಾಗುತ್ತೆ. ದ್ವಿತೀಯದಲ್ಲಿ ರಾಹು ಇದ್ದು ಅದರ ಮೇಲೆ ಕುಜ ಕೇತು ಪ್ರಭಾವ ಇರೋದ್ರಿಂದ ಸ್ವಲ್ಪ ಹಲ್ಲಿನ ವಿಷಯದಲ್ಲಿ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. ಸರಿಯಾದ ದಂತ ವೈದ್ಯರ ಹತ್ರ ಮೊದಲೇ ಹಲ್ಲಿನ ಪರೀಕ್ಷೆ ಮಾಡಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಇಲ್ಲದ್ರೆ 6 ತಿಂಗಳಲ್ಲಿ ಸಮಸ್ಯೆ ದೊಡ್ಡದಾಗಿ ಆಗ್ಬೋದು. ಹಾಗೆಯೇ ಕಣ್ಣಿನ ಪರೀಕ್ಷೆ ಕೂಡ ಮಾಡಿಸ್ಕೊಂಡ್ರೆ ಭಾಳ ಒಳ್ಳೆಯದು. ಈಗ ಮಾಡಿಸ್ಕೊಳ್ಳೋದ್ರಿಂದ ಹಲ್ಲು ಮತ್ತು ಕಣ್ಣಿನ ಸಮಸ್ಯೆಗಳನ್ನ ಖಂಡಿತವಾಗಿ ನಾರ್ಮಲ್ ಲೆವೆಲ್ಗೆ ತಂದ್ಕೋಬೋದು. ರಾಶ್ಯಾಧಿಪತಿ ಶನಿ ಬಲಿಷ್ಠನಾಗಿದ್ದರೂ ಅವನ ಮೇಲೆ ಕುಜನ ಅಷ್ಟಮ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಪದೇ ಪದೇ ಮೈಕೈ ನೋವು ಇರ್ಬೋದು,
ಪಾದಗಳಲ್ಲಿ ನೋವಿರ್ಬೋದು, ಪದೇ ಪದೇ ತಲೆನೋವು ಕಾಣಿಸ್ಕೋಬೋದು. ಆದರೆ ಚಿಂತೆ ಮಾಡುವಂಥದ್ದು ಏನೂ ಇಲ್ಲ. ಸರಿಯಾದ ಮಾರ್ಗದರ್ಶನದಲ್ಲಿ ವ್ಯಾಯಾಮ ಹಾಗೂ ಆಹಾರದ ಮೇಲೆ ಗಮನ ಇಟ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಚತುರ್ಥದಲ್ಲಿ ಯೋಗಕಾರಕ ಶುಕ್ರ ಇರೋದ್ರಿಂದ ಮನೆಗೆ ಸಂಬಂಧಪಟ್ಟ ಏನೇ ಸಮಸ್ಯೆಗಳಿದ್ದರೂ ನಿವಾರಣೆ ಉಂಟಾಗುತ್ತೆ. ಅಂದರೆ ಮನೆಯಲ್ಲಿ ಶಾಂತಿ ಹಾಗೂ ಸುಖ ಉಂಟಾಗುತ್ತೆ. ಹಾಗೆಯೇ ಚತುರ್ಥದಲ್ಲಿ ಶುಕ್ರ ಇದ್ದರೆ ಸಾಧಾರಣವಾಗಿ ತಾಯಿಗೆ ಸಂಬಂಧಪಟ್ಟಲ್ಲಿ ಏನೋ ಒಂದು ಒಳ್ಳೆಯ ಘಟನೆ ನಡೆದು ಅದರಿಂದ ಸಂತೋಷ ಉಂಟಾಗುತ್ತೆ. ಅಷ್ಟಮಾಧಿಪತಿ ರವಿ ಷಷ್ಠದಲ್ಲಿದ್ದರೆ ಪಿತ್ತದ ಆರೋಗ್ಯದ ಸಮಸ್ಯೆಗಳು ಸಣ್ಣ ಸಣ್ಣದಾಗಿ ಕಾಣಿಸ್ಬೋದು. ಪಿತ್ತದ ಪದಾರ್ಥಗಳನ್ನ ಸ್ವಲ್ಪ ದೂರ ಇಟ್ಟಿರಬೇಕು. ಷಷ್ಠ್ಯಾಧಿಪತಿ ಬುಧ ಷಷ್ಠದಲ್ಲಿರೋದ್ರಿಂದ ಶತ್ರುಗಳ ಮೇಲೆ ಜಯ. ಅಂದರೆ ಅವ್ರಿಗೆ ಯಾರಾದರೂ ಹಿಂಸೆಗಳು ಕೊಡ್ತಾ ಇದ್ದರೆ ಅವ್ರಿಗೇನೋ ಎಡವಟ್ಟಾಗಿ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತಾರೆ ಅಂತ ಅರ್ಥ. ಇನ್ನು ಗುರು ಷಷ್ಠದಲ್ಲಿದ್ದರೆ ಅಂಥ ಕೆಡಕೇನೂ ಆಗೋದಿಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಇದಕ್ಕೆ ನೋಡಿ, ಗುರು ಚಂದ್ರನಿಂದ ಷಷ್ಠದಲ್ಲಿದ್ದರೆ ಅಥವಾ ಚಂದ್ರ ಗುರುವಿಂದ ಷಷ್ಠದಲ್ಲಿ ಅಷ್ಟಮದಲ್ಲಿದ್ದರೆ ಸಕಟ ಯೋಗ ಅಂತೀವಿ. ಸಕಟ ಯೋಗ ಜಾತಸ್ಯ ಯೋಗಭಂಗಂ ಪದೇ ಪದೇ. ಸಕಟ ಅಂದ್ರೇನು? ಚಕ್ರ. ಒಂದು ಚಕ್ರವನ್ನು ನಾವು ಗೋಡೆಗೆ ಫಿಕ್ಸ್ ಮಾಡಿಬಿಟ್ಟು ಎಷ್ಟೇ ಫಾಸ್ಟಾಗಿ ಸುತ್ತಿದ್ರೂ ಅಲ್ಲೇ ತಾನೇ ಇರುತ್ತೆ. ಆಗ ಸದ್ಯಕ್ಕೆ ಕೆಲಸಗಳಲ್ಲಿ ವಿಳಂಬ ಆಗ್ಬೋದು ಅಂತಷ್ಟೇ. ರಾಷ್ಟ್ರಾಧಿಪತಿ ಶನಿ ಮೇಲೆ ಕುಜನ ಅಷ್ಟಮ ದೃಷ್ಟಿ ಇರೋದ್ರಿಂದ 3 ತಿಂಗಳವರೆಗೂ, ಅಂದರೆ ಹೆಚ್ಚು ಕಡಿಮೆ ಸೆಪ್ಟೆಂಬರ್ 2025 ಅಂತ್ಯದವರೆಗೂ ದೇಹಕ್ಕೆ ಸ್ವಲ್ಪ ದಣಿವು ಹಾಗೂ ಸ್ವಲ್ಪ ಸ್ಟ್ರೆಸ್ ಇರುತ್ತೆ. ಕುಜ ಮಾತೃಸ್ಥಾನಾಧಿಪತಿ ಆಗಿರೋದ್ರಿಂದ ಮಕರ ರಾಶಿಯವರ ತಾಯಂದ್ರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರಾಗ್ಬೋದು. ಇನ್ನು ಅಷ್ಟಮದಲ್ಲಿ ಕುಜ ಹಾಗೂ ಕೇತುವಿನಿಂದ ಸಣ್ಣ ಪುಟ್ಟ ಅಪಘಾತಗಳು ಸಾಧ್ಯ. ವಾಹನ ಅಪಘಾತ ಆಗ್ಬೋದು, ಜಾರು ಬೀಳ್ಬೋದು, ಮೆಟ್ಲಿಂದ ಬೀಳ್ಬೋದು, ಪಕ್ಕದಲ್ಲಿ ಮರ ಬೀಳ್ಬೋದು, ಈ ರೀತಿಯಲ್ಲಿ. ಹಾಗೆಯೇ ಹೆಚ್ಚಿನ ಜಿಡ್ಡು ಹಾಗೂ ಖಾರ ಪದಾರ್ಥಗಳ ಸೇವನೆ ಮಾಡುವವರ ಮಕರ ರಾಶಿಯವರಿಗೆ ಮೂಲವ್ಯಾಧಿ ಅಂದರೆ ಪೈಲ್ಸ್ ರೀತಿ ಸಮಸ್ಯೆ ಆಗುವಂಥ ಸಾಧ್ಯತೆ ಇರುತ್ತೆ. ಮಕರ ರಾಶಿಯವರಿಗೆ ಸಾಡೆ ಸತಿ ಮುಗ್ದಿರೋದ್ರಿಂದ ಎಷ್ಟೋ ಸಮಸ್ಯೆಗಳು ಲಾಸ್ಟ್ 3-4 ಇಯರ್ಸಲ್ಲಿ 5 ಇಯರ್ಸಲ್ಲಿ ಆಗಿದ್ದೆಲ್ಲ ಅದು ದೂರ ಆಗುತ್ತೆ. ಇನ್ನು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಾಧಿಪತಿ ಶನಿ ಮೇಲೆ ಕುಜನ ಅಷ್ಟಮ ದೃಷ್ಟಿ ಅಷ್ಟು ಒಳ್ಳೆಯದಲ್ಲ. ಶನಿ ದೋಷ ನಿವಾರಣೆಗೆ ಮಕರ ರಾಶಿಯವರು ಕನಿಷ್ಠ 8 ಶನಿವಾರಗಳು ಸಂಜೆ ಹೊತ್ತು ಆಂಜನೇಯ ದೇಗುಲಕ್ಕೆ ಸ್ವಲ್ಪ ಎಳ್ಳೆಣ್ಣೆ ಅರ್ಪಿಸಬೇಕು. ಹಾಗೆಯೇ ಅರ್ಚನೆ ಮಾಡಿಸ್ಕೋಬೇಕಾಗತ್ತೆ. ಹಾಗೆಯೇ ಈಗ ನಾನು ಹೇಳೋಂಥ ಈ ಆಂಜನೇಯ ಬೀಜ ಮಂತ್ರವನ್ನು ದಿನನಿತ್ಯ ಸಂಜೆ 2 ತಿಂಗಳ ಕಾಲ 54 ಬಾರಿ ಅಥವಾ 108 ಬಾರಿ ಜಪಿಸಿದರೆ ಅದು ಭಾಳ ಒಳ್ಳೆಯದು. ಈ ಮಂತ್ರ ಈ ರೀತಿಯಲ್ಲಿ ಬರುತ್ತೆ: ಓಂ ಐಂ ಭ್ರೀಂ ಹನುಮತೆ ಶ್ರೀರಾಮದೂತಾಯ ನಮಃ. ಓಂ ಐಂ ಭ್ರೀಂ ಹನುಮತೆ ಶ್ರೀರಾಮದೂತಾಯ ನಮಃ. ಇಷ್ಟು ವೀಕ್ಷಕರೇ ಮಕರ ರಾಶಿಗೆ ಸಂಬಂಧಪಟ್ಟಿದ್ದ ಫಲಗಳು. ಕುಂಭ ರಾಶಿಯಲ್ಲಿ ರಾಹು. ಈಗಾಗಲೇ ನಾನು ಹೇಳಿದ ಹಾಗೆ ಜನ್ಮ ರಾಶಿ ಮೇಲೆ ರಾಹು ಬಂದರೆ ಮನಸ್ಸಿಗೆ ಸ್ವಲ್ಪ ನೋವು ಉಂಟಾಗುತ್ತೆ. ನಂಬಿರೋರು ನಮಗೆ ಕೈ ಕೊಡ್ಬೋದು, ಸಂಬಂಧಗಳಲ್ಲಿ ವ್ಯತ್ಯಾಸ ಬರುತ್ತೆ. ಯಾರನ್ನು ಭಾಳ ನಾವು ಹತ್ತಿರ ಇಟ್ಕೊಂಡಿರ್ತೀವಿ ಅವ್ರು ದೂರ ಆಗ್ಬೋದು ಅಂದರೆ ದೈಹಿಕವಾಗಲ್ಲ, ಅವರು ನಡ್ಕೊಳ್ಳೋ ರೀತಿಯಿಂದ ದೂರ ಆಗ್ಬೋದು. ಒಂಥರ ಡಿಸಿಲ್ಯೂಷನ್ಮೆಂಟ್ ಅಂತೀವಲ್ಲ, ಆ ರೀತಿಯಲ್ಲಿ ಆಗ್ಬೋದು. ಭಾಳ ಹತ್ತಿರದವರು, ಭಾಳ ನಂಬಿರೋರು ಇಂಥವ್ರು ಸ್ವಲ್ಪ ನಂಬಿಕೆ ದ್ರೋಹ ಮಾಡ್ಬೋದು. ಕುಂಭರಾಶಿಯವರ ನಂಬಿಕೆಗಳು ಮನುಷ್ಯನ ಮೇಲೆ ಕುಸಿಬಹುದು. ಹಾಗೆಯೇ ರಾಶಿಯ ಮೇಲೆ ಕೇತುಗ್ರಸ್ತ ಕುಜನ ದೃಷ್ಟಿ ಇರೋದ್ರಿಂದ ಸಾಕಷ್ಟು ಒತ್ತಡಗಳು ಒಂದು ಕಡೆ, ಇನ್ನೊಂದು ಕಡೆ ಮೈಕೈ ನೋವು, ಪದೇ ಪದೇ ಸೋಂಕು, ಸ್ತ್ರೀಯರಲ್ಲಿ ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಮುಟ್ಟಿನ ಸಮಸ್ಯೆಗಳು, ಸ್ವಲ್ಪ ಮಟ್ಟಿಗೆ ಕಣ್ಣಿನ ಸಮಸ್ಯೆಗಳು ಕಾಣಿಸ್ಕೋಬೋದು. ಈ ರೀತಿ ಏನಾದರೂ ಕಂಡು ಬಂದರೆ ವಿಳಂಬ ಇಲ್ಲದೆ ಆರಂಭದಲ್ಲೇ ನುರಿತ ವೈದ್ಯರ ಚಿಕಿತ್ಸೆ ಪಡ್ಕೊಂಡ್ರೆ ಬಹಳ ಒಳ್ಳೆಯದು. ನಿಧಾನ ಮಾಡಬಾರ್ದು. ಕೆಲಸದ ಒತ್ತಡಗಳು ಇರುತ್ತೆ, ಆದರೆ ನೌಕರಿಯಲ್ಲಿ ಇರೋರಿಗೆ ಪ್ರಗತಿ ಉಂಟಾಗುತ್ತೆ, ಸ್ವಲ್ಪ ಏಳಿಗೆನೂ ಆಗುತ್ತೆ, ಒಂಥರ ಪ್ರೋಗ್ರೆಸ್ ಚೆನ್ನಾಗಾಗ್ತಾ ಬರುತ್ತೆ. ಸಂಪಾದನೆ ಸ್ವಲ್ಪ ಹೆಚ್ಚುತ್ತೆ. ಪಿತೃಸ್ಥಾನಾಧಿಪತಿ ಶುಕ್ರ ತೃತೀಯದಲ್ಲಿರೋದ್ರಿಂದ ತಂದೆ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ, ಭಾಳ ಸಮಸ್ಯೆ ಉಂಟಾಗ್ಬೋದು. ಪಂಚಮದಲ್ಲಿ ಸಪ್ತಮಾಧಿಪತಿ ರವಿ ಇದ್ದು ಸಪ್ತಮದಲ್ಲಿ ಕುಜ ಹಾಗೂ ಕೇತು ಇದ್ದರೆ ಪತಿ ಅಥವಾ ಪತ್ನಿಯಿಂದ ಬೇಕು ಅಂತ ನಿಂದನೆ ಹಾಗೂ ಬೈಗಳು. ಇದಕ್ಕೆ ಸ್ವಲ್ಪ ಸ್ಯಾಟಿಸ್ಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ನೋಡಿ. ಅಂದರೆ ಒಂದು ಸರ್ತಿ ಏನಾಗುತ್ತೆ ಅಂದರೆ ಗಂಡ ಇರ್ಬೋದು, ಹೆಂಡತಿ ಆಗ್ಬೋದು, ಒಬ್ಬನೊಬ್ಬರು ದೂಷಿಸೋದು, ಕೆಟ್ಟದಾಗಿ ಮಾಡೋದು, ಅಯ್ಯೋ ನಿನ್ನ ಮದುವೆ ಮಾಡ್ಕೊಂಡಲ್ಲ, ನನ್ನ ಲೈಫ್ ಹಾಳಾಗೋಯ್ತು ಅಂತ ಅನ್ನೋದು, ಈ ಥರ ಅಂತ ಇನ್ಸಲ್ಟ್ ಮಾಡೋದು ಮಾಡ್ತಾರೆ ನೋಡಿ. ಆ ಥರ
ಸ್ವಲ್ಪ ಶುರು ಆಗ್ಬೋದು. ಯಾರು ರಿಯಾಕ್ಟ್ ಮಾಡಿದರೆ ಭಾಳ ಒಳ್ಳೆಯದು. ಪಂಚಮದಲ್ಲಿ ಗುರು ಹಾಗೂ ಬುಧ ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದು. ಇನ್ನು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಪಂಚಮದಲ್ಲಿ ಗುರು ಇರೋದ್ರಿಂದ ಈ ಗುರು ಮಂತ್ರವನ್ನು ದಿನನಿತ್ಯ ಬೆಳಗ್ಗೆ ಹಾಗೂ ಸಂಜೆ ಉತ್ತರಾಭಿಮುಖ 33 ಬಾರಿ ಜಪಿಸಿದರೆ ಬಹಳ ಒಳ್ಳೆಯದು. ಈ ಮಂತ್ರ ಯಾವ ರೀತಿ ಬರುತ್ತೆ ಅಂದರೆ, ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಹಾಗೆಯೇ 9 ಗುರುವಾರಗಳು ಗಣೇಶನ ದೇಗುಲಕ್ಕೆ ಸ್ವಲ್ಪ ಹಸಿ ಕಡಲೆಕಾಳು ಅರ್ಪಿಸಿ ಅರ್ಚನೆ ಮಾಡಿಸ್ಕೋಬೇಕು. ಮೊದಲನೇ ಗುರುವಾರ ಒಂದು ಹಳೆಯದೇ ವಸ್ತ್ರವನ್ನು ಅರ್ಪಿಸಿ. ಇಷ್ಟು ವೀಕ್ಷಕರೇ ಕುಂಭರಾಶಿಯ ಫಲಾಫಲಗಳು. ಈಗ ಕಡೆಯದಾಗಿ ಮೀನರಾಶಿ ಕಾತುರದಿಂದ ಪಾಪ ಕಾಯ್ತಾ ಇರ್ತಾರೆ. ಜನ್ಮರಾಶಿಯಲ್ಲಿ ಶನಿ ಇರೋದ್ರಿಂದ ಮೀನರಾಶಿಯವರಿಗೆ ಸದ್ಯಕ್ಕೆ ಸಾಡೆ ಸತಿ ಮಧ್ಯಭಾಗ ನಡೀತಾ ಇದೆ. ಅದು ಸ್ವಲ್ಪ ಸೋಮಾರಿತನ ಕೊಡುತ್ತೆ, ಸ್ವಲ್ಪ ನಿದ್ದೆ ಜಾಸ್ತಿ ಮಾಡಿಸುತ್ತೆ, ಸ್ವಲ್ಪ ಜಾಡ್ಯ ಅಂತ ಇಟ್ಕೊಳ್ಳಿ. ಅಂದರೆ ಜನ್ಮರಾಶಿ ಮೇಲೆ ಶನಿ ಬಂದರೆ ಸ್ವಲ್ಪ ವೈರಾಗ್ಯದ ಪರಿಸ್ಥಿತಿಗಳು ಉಂಟಾಗ್ಬೋದು, ನಂಬಿಕೆಗಳು ಬದಲಾಗ್ಬೋದು. ಒಂದು ಒಳ್ಳೆಯದೇನೆಂದರೆ ಜನ್ಮರಾಶಿಯನ್ನು ಈಗ ರಾಹು ಬಿಟ್ಟಿದ್ದಾನೆ. ಹೋದ 18 ತಿಂಗಳಿಂದ ರಾಹು ಮೀನರಾಶಿಯವರಿಗೆ ಸಾಕಷ್ಟು ತೊಂದರೆಗಳನ್ನುಂಟು ಮಾಡಿದ್ದ. ರಾಶಿಯ ಮೇಲೆ ಕುಳಿತು ಸಾಕಷ್ಟು ವೇದನೆ ಕೊಟ್ಟಿರ್ತಾನೆ, ಮಾನಸಿಕ ಹಾಗೂ ದೈಹಿಕವಾಗಿ. ಆದರೆ ಈಗ ಅದರಿಂದ ಬಿಡುಗಡೆಯಾಗಿ ಸ್ವಲ್ಪ ನಿರಾಳ ಆಗುತ್ತೆ. ಇನ್ನು ತೃತೀಯ ಅಷ್ಟಮಾಧಿಪತಿ ಶುಕ್ರ ದ್ವಿತೀಯದಲ್ಲಿದ್ದರೆ ಒಡ ಹುಟ್ಟಿದವರ ಯೋಗಕ್ಷೇಮಕ್ಕೂ ಒಳ್ಳೆಯದಲ್ಲ. ಹಾಗೆಯೇ ಇವರಿಗೆ ಧನಪ್ರಾಪ್ತಿಗೆ ಒಳ್ಳೆಯದು. ಅನಿರೀಕ್ಷಿತ ಮೂಲಗಳಿಂದ ಸ್ವಲ್ಪ ಧನಪ್ರಾಪ್ತಿ ಉಂಟಾಗ್ಬೋದು. ಚತುರ್ಥದಲ್ಲಿ ಅಂದರೆ ಮಾತೃಸ್ಥಾನದಲ್ಲಿ ಬುಧ, ಗುರು ಹಾಗೂ ರವಿ ಇದ್ದರೆ ತಾಯಿಗೆ ಬಹಳ ಸಮಯದಿಂದ ಕಾಡ್ತಾ ಇರೋ ಆರೋಗ್ಯದ ಸಮಸ್ಯೆ, ಅದರಿಂದ ಯಾವುದೋ ರೀತಿಯಲ್ಲಿ ಮುಕ್ತಿ ಸಿಗ್ಬೋದು. ಷಷ್ಠದಲ್ಲಿ ಅಂದರೆ ರೋಗಸ್ಥಾನದಲ್ಲಿ ಕುಜ ಹಾಗೂ ಕೇತು ಇರೋದ್ರಿಂದ ಜೀರ್ಣಕ್ರಿಯೆಯಲ್ಲಿ ಸ್ವಲ್ಪ ಏರುಪೇರು, ಸ್ವಲ್ಪ ಅಸಿಡಿಟಿ, ಈ ರೀತಿ ಕಂಡು ಕಡೆ ಅದು ಇದು ತಿನ್ನಬಾರದು. ಆದಷ್ಟು ಮಟ್ಟಿಗೆ ಕರ್ದಿರೋ ಪದಾರ್ಥಗಳನ್ನು ಅಂದರೆ ಬಜ್ಜಿ ಬೋಂಡಗಳನ್ನು ಜಾಸ್ತಿ ಫ್ರೈಡ್ ಐಟಮ್ಸ್ ತಿನ್ನಬಾರ್ದು. ಪಂಚಮಾಧಿಪತಿ ಚಂದ್ರ ಲಾಭದಲ್ಲಿದ್ದರೆ ಮಕ್ಕಳ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ, ಕೆಲಸ ಸಿಗದಿರೋ ಮಕ್ಕಳಿಗೆ ಕೆಲಸ ಸಿಗುತ್ತೆ. ಇದನ್ನು ನೋಡಿ ಆ ತಾಯಿಗೆ, ಮೀನರಾಶಿ ತಾಯಿದರಿಗೆ ಬಹಳ ಪರಮಾನಂದ ಆಗುತ್ತೆ. ಸಪ್ತಮಾಧಿಪತಿ ಬುಧ ಬಲಿಷ್ಠನಾಗಿರೋದ್ರಿಂದ ಮೀನರಾಶಿಯ ಪತಿ ಅಥವಾ ಪತ್ನಿಯರಿಗೆ ಗೌರವ, ಅಭಿವೃದ್ಧಿ ಹಾಗೂ ಸ್ಥಾನಮಾನಗಳು ಹೆಚ್ಚುತ್ತೆ. ಇನ್ನು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಶನಿ ದೋಷವನ್ನು ನಿವಾರಣೆಗೆ ಪರಿಹಾರ ಮಾಡ್ಕೋಬೇಕು ಹಾಗೂ ರಾಷ್ಟ್ರಾಧಿಪತಿ ಗುರುವನ್ನು ಸ್ವಲ್ಪ ಬಲಪಡಿಸಬೇಕು. ಹೀಗಾಗಿ ಮೀನರಾಶಿಯವರು ದಿನನಿತ್ಯ ಮುಂಜಾನೆ ಉತ್ತರಾಭಿಮುಖ, ಈಗ ನಾನು ಹೇಳ್ತಾರೆ ಅಮ್ಮನವರದ ಅದ್ಭುತ ಶ್ಲೋಕವನ್ನು 40 ಬಾರಿ ಜಪಿಸಬೇಕು. ಈ ಶ್ಲೋಕ ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ಬರುತ್ತೆ. ಬ್ರಹ್ಮಾಣಿ ಮಹೇಶ್ವರಿ ಚ ವಿಷ್ಣು ಮಾಯಾ ಚ ವೈಷ್ಣವಿ ಭದ್ರಭದ್ರಕಾಳಿ ಚ ಸರ್ವಲೋಕ ಭಯಂಕರಿ ಓಂ ಧುಂ ದುರ್ಗಾಯ ನಮಃ. ಬ್ರಹ್ಮಾಣಿ ಮಹೇಶ್ವರಿ ಚ ವಿಷ್ಣು ಮಾಯಾ ಚ ವೈಷ್ಣವಿ ಭದ್ರಭದ್ರಕಾಳಿ ಚ ಸರ್ವಲೋಕ ಭಯಂಕರಿ ಓಂ ಧುಂ ದುರ್ಗಾಯ ನಮಃ. ಹಾಗೆಯೇ ಕುಜ ದೋಷವನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಮೀನರಾಶಿಯವರು ಬೆಳ್ಳಿ ಸರದಲ್ಲಿ 6 ಅಥವಾ 9 ಷಣ್ಮುಖಿ ಅಂದರೆ 6 ಮುಖಿ ರುದ್ರಾಕ್ಷಿಗಳನ್ನು ಕೊರಳಿಗೆ ಧರಿಸಿದರೆ ಬಹಳ ಒಳ್ಳೆಯದು. ಯಾವುದೇ ರುದ್ರಾಕ್ಷಿ ಧರಿಸಬೇಕಾದ್ರೂ ಒಂದು ರೂಲ್ ಏನಂದರೆ ರಾತ್ರಿ ಮಲಗುವಾಗ ತೆಗಿಬೇಕು, ಮಲಗೋಕ್ಕೆ ಮುಂಚೆ ತೆಗಿಬೇಕು. ಅದನ್ನು ತೆಗೆದು ಶುದ್ಧವಾಗಿರೋ ಜಾಗದಲ್ಲಿ, ಬೇರೆ ಯಾವುದು ವಸ್ತುಗಳು ತಾಕ್ತಾ ಇರೋ ಜಾಗದಲ್ಲಿ ಇಟ್ಕೋಬೇಕು. ಬೇರೆ ಯಾರೂ ಅದನ್ನು ಮುಟ್ಟಬಾರದು. ಸದ್ಯಕ್ಕೆ 9 ತಿಂಗಳು ಧರಿಸಿದರೆ ಒಳ್ಳೆಯದು. ಎಂದೇನಂತೆ ನಾನು ಎಷ್ಟೋ ಗಂಟೆಗಳ ಕಾಲ ಅಧ್ಯಯನ ಮಾಡಿ ಸಂಚಿಕೆಯನ್ನು ಸಿದ್ಧಪಡಿಸ್ಕೊಂಡು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಹಾಗೆಯೇ ಭಾಳ ಮುಖ್ಯ ವಿಷಯ ವೀಕ್ಷಕರೇ, ನಾನು ಯಾವಾಗಲೂ ಇರ್ತೀನಿ, ಈ ಜನರಲ್ ಪ್ರಿಡಿಕ್ಷನ್ಸ್ ಅಂತ ತೊಗೊಂಡಾಗ, ರಾಶಿ ಫಲ ತೊಗೊಂಡಾಗ
100% ಅಪ್ಲೈ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂದರೆ ನಿಮ್ಮ ಜಾತಕದಲ್ಲಿ ಗ್ರಹಸ್ಥಿತಿಗಳು, ದಶಾಭುಕ್ತಿಗಳು ಇದೆಲ್ಲ ನಾವು ಚೆಕ್ ಮಾಡ್ಕೋಬೇಕು, ಯೋಗಗಳು ಚೆಕ್ ಮಾಡ್ಕೋಬೇಕು. ಅದರ ಮೇಲೆ ನಿಮ್ಮ ಜೀವನ ಅವಲಂಬಿತ ಆಗುತ್ತೆ. ರಾಶಿ ಫಲಗಳು ಯಾವಾಗ ನನಗೆ ಒಂದು ದಿಕ್ಸೂಚಿಯಾಗಿ ಅಂದರೆ ಗೈಡೆನ್ಸ್ಗೆ ಅಂತ ತೊಗೋಬೇಕಾಗತ್ತೆ. ಹಾಗನ್ಬಿಟ್ಟು ಭಾಳ ಒಳ್ಳೆಯ ದಶಾಭುಕ್ತಿ ನಡೀತಿದ್ರೆ ನೆಗೆಟಿವ್ಸ್ ಕಮ್ಮಿ ಆಗುತ್ತೆ, ಭಾಳ ಕೆಟ್ಟ ದಶಗಳಿದ್ರೆ ಒಳ್ಳೆಯದು ಕಡಿಮೆ ಆಗ್ಬೋದು. ಆ ರೀತಿಯಲ್ಲಿ ಇದು ಜನರಲ್ ಗೈಡೆನ್ಸ್ ಆಗಿ ತೊಗೊಳ್ಳಿ ಹೊರತು ಭಾಳ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಬೇಡಿ. ತಮ್ಮೆಲ್ಲರಿಗೂ ಈ ಸಂಚಿಕೆ ಇಷ್ಟ ಹಾಗೂ ಉಪಯುಕ್ತ ಆಗಿರುತ್ತೆ ಅಂತ ಭಾವಿಸ್ತಾ ಈ ರಾಹು ಕೇತುಗಳ ಗೋಚಾರ ರಾಶಿ ಫಲಗಳನ್ನು ಮುಗಿಸ್ತೀನಿ. ನಿಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು. ಕೃಷ್ಣಂ ವಂದೇ ಜಗದ್ಗುರುಂ.